ಹೀಗೆ ಅಪೊಸ್ತಲರ ಕೃತ್ಯ ಇವತ್ತು ನಾವು 14ನೇ ಅಧ್ಯಾಯಕ್ಕೆ ಬಂದಿದ್ದೇವೆ. ಈ 14ನೇ ಅಧ್ಯಾಯ ಅಂತಂದ್ರೆ ಇಟ್ಸ್ ಲೈಕ್ ಅ ಮಿಡಲ್ ಚಾಪ್ಟರ್. 1ರಿಂದ 14, 15ರಿಂದ 28. ಟೋಟಲ್ ದೇರ್ ಆರ್ 28 ಚಾಪ್ಟರ್ಸ್. ಆದ ಕಾರಣ ಈ 14 ಬಹಳ ಮುಖ್ಯವಾದಂತ ಒಂದು ಅಧ್ಯಾಯ ಆಗಿದೆ. ಅದು ಡಿವೈಡಿಂಗ್ ಇನ್ ಆಕ್ಟ್ಸ್ ಆಫ್ ಅಪೋಸ್ಟಲ್ಸ್ ಇನ್ 2 ಪಾರ್ಟ್ಸ್ ಅಂತ ಹೇಳಿ ನಮಗ ತಿಳಿಸ್ಕೊಡ್ತದೆ. ಇಲ್ಲಿವರೆಗೆ ನಾವು ಅಭ್ಯಾಸ ಮಾಡಿದಂತ ವಿಷಯಗಳನ್ನ ನಾನು ತಿರುಗಿ ಹೊತ್ತು ಹೇಳೋದಿಲ್ಲ ಸಮಯದ ಅಭಾವದಿಂದ. ಆದ್ರೆ ಒಂದು ಅಂಶ ನಿಮಗೆ ತಿಳಿಸ್ಬೇಕಂತ ಮನಸ್ಸು ಮಾಡ್ತೇನೆ. 2 ಭಾಗಗಳನ್ನಾಗಿ ನಾವು ವಿಂಗಡಿಸಿದ್ದೇವೆ. ಆಲ್ರೆಡಿ ನಿಮ್ಗೆ ಗೊತ್ತದೆ. ಪೇತ್ರನ ಒಂದು ಸೇವೆ ಮತ್ತು ಪೌಲನ ಒಂದು ಸೇವೆ. 1ರಿಂದ 12 ಅಧ್ಯಾಯಗಳಲ್ಲಿ ಅದು ನಮಗ ಪೇತ್ರನ ಮತ್ತು ಫಿಲಿಪ್ಪ ಮತ್ತು ಇಂಥವರಿದ್ದಾರಲ್ಲ ಅವರದೆಲ್ಲ ಒಂದು ಸ್ವಾರ್ಥ ಸೇವೆ ವಿಷಯವಾಗಿ ನಮಗೆ ತಿಳಿಸ್ತವೆ. ಕೇಂದ್ರ ಯಾವುದಾಗಿತ್ತು? ವಾಟ್ ವಾಸ್ ದ ಸೆಂಟರ್ ಆಫ್ ದ ಗಾಸ್ಪಲ್ ಮಿನಿಸ್ಟ್ರಿ? ಸೆಂಟರ್ ಆಫ್ ಗಾಸ್ಪಲ್ ಮಿನಿಸ್ಟ್ರಿ ವಾಸ್ ಜೆರುಸಲೆಮ್. ಸ್ವಲ್ಪ ನೆನ್ಪಿಟ್ಕೊಳ್ರಿ, ನೋಟ್ ಮಾಡ್ಕೊಳ್ರಿ, ನಿಮ್ ತಲೆಯಲ್ಲಿ ರೆಕಾರ್ಡ್ ಮಾಡ್ಕೊಳ್ರಿ. ದೀಸ್ ಆರ್ ವೆರಿ ಇಂಪಾರ್ಟೆಂಟ್. ಇವುಗಳನ್ನ ತಿಳ್ಕೊಂಡಿದ್ರೆ ನಿಮಗೆ ಅಪೊಸ್ತಲರ ಕೃತ್ಯದ ಅಭ್ಯಾಸ ಬಹಳ ಸುಲಭ ಅನಿಸ್ತದೆ. ಅದರಲ್ಲಿರ್ತಕ್ಕಂಥ ವಿಷಯಗಳು ನಮಗೆ ಬಹಳಷ್ಟು ಅರ್ಥಪೂರ್ಣ ಅನಿಸ್ತದೆ. ಹಾಗೆ ನಿಮಗೆ ನಾನು ರಿಕ್ವೆಸ್ಟ್ ಮಾಡ್ತೇನೆ. ಐ ಜಸ್ಟ್ ವಾಂಟ್ ಟು ಸಜೆಸ್ಟ್, ಐ ವಾಂಟ್ ಟು ರಿಕ್ವೆಸ್ಟ್, ಏನೋ ಅನ್ರಿ, ಆದ್ರೆ ಅದನ್ನ ತಿಳ್ಕೊಳ್ರಿ, ಬಹಳ ಅವಶ್ಯ. ಜಸ್ಟ್ ಒಂದು ನಿಮ್ ಕಣ್ಣು ಮುಂದಿರಲಿ. 1ರಿಂದ 12 ಅಧ್ಯಾಯಗಳಲ್ಲಿ ಪೇತ್ರನ ಸೇವೆ ಯಹೂದ್ಯರ ಮಧ್ಯದಲ್ಲಿ. ಇಟ್ ವಾಸ್ ಅಮಂಗ್ಸ್ಟ್ ದ ಜ್ಯೂಸ್. ಆಮೇಲೆ ಅದರ ಕೇಂದ್ರ ಯಾವ್ದಾಗಿತ್ತು ಅಂದ್ರೆ ಎಲ್ಲಿಂದ ಆಪರೇಟ್ ಮಾಡ್ತಾ ಇದ್ರು ಅಥವಾ ಯಾವ ಒಂದು ಕೇಂದ್ರದಿಂದ ಅವರು ನಿರ್ದೇಶಿತರಾಗಿ ಕೆಲಸ ಮಾಡ್ತಾ ಇದ್ರು ಅಂದ್ರೆ ಯೆರೂಸಲೇಮ್. ಸೊ ಇಷ್ಟು ಅಂಶಗಳನ್ನ ನೆನ್ಪಿಟ್ರಿ. 1ರಿಂದ 12 ಸ್ವಾರ್ಥ ಸೇವೆ ಕೇಂದ್ರ ಯೆರೂಸಲೇಮ್ ಮತ್ತು ಮುಖ್ಯ ವ್ಯಕ್ತಿ ಪೇತ್ರ. ಆಮೇಲೆ ಫಿಲಿಪ್ಪ ಸ್ವಾರ್ಥಿಕ ಅದು ಇದ್ದಾರೆ, ಆದ್ರೆ ಮುಖ್ಯ ವ್ಯಕ್ತಿ ಯಾರಂತಂದ್ರೆ ಪೇತ್ರ. ಸೇವಾ ಕ್ಷೇತ್ರ ಏನಾಗಿತ್ತು? ಯೂದಾಯ, ಸಮಾರ್ಯ. ಸೊ ಈ ಭಾಗಗಳನ್ನ ಅಂದ್ರೆ ಮೇನ್ಲಿ ಇಟ್ ವಾಸ್ ಅಮಂಗ್ಸ್ಟ್ ದ ಜ್ಯೂಸ್. ಜ್ಯೂಸ್ ಎಲ್ಲಿದ್ರು? ಇಸ್ರಾಯೇಲ್ ದೇಶದಲ್ಲಿ. ಇಸ್ರಾಯೇಲ್ ದೇಶ ಯಾವುದು? ನಾನು ಹೇಳೋದಲ್ಲ, 3 ಭಾಗಗಳು. ಉತ್ತರ ಮೇಲಿನ ಭಾಗ ಅದು ಗಲಿಲಾಯ, ಮಧ್ಯಭಾಗ ಸಮಾರ್ಯ, ಕೆಳಗಿನ ಭಾಗ ಯೂದಾಯ. ಯೇಸುಸ್ವಾಮಿ ಹೇಳಿದ್ದಾರೆ ಏನಂತೇಳಿ, ಪರಲೋಕಕ್ಕೆ ಏರಿಕೆ ಹೋಗ್ತೀನಿ ಮುಂಚಿತವಾಗಿ ಅಪೊಸ್ತಲರ ಕೃತ್ಯದಲ್ಲಿ ಮೊದಲನೇ ಅಧ್ಯಾಯದಲ್ಲಿ ಅದನ್ನು ತಿಳಿಸಿದ್ದಾನೆ. ಏನಂತ ಹೇಳಿ, ಯೂದಾಯ ಸಮಾರ್ಯ ಸೇವೆಗಳಲ್ಲಿ ನೀವು ಹೋಗ್ರಿ, ಸ್ವಾರ್ಥ ಸಾರ್ರಿ, ಆಮೇಲೆ ಭೂಮಿಯ ಕಟ್ಟಕಡೆವರೆಗೂ ಹೋಗಿ ನೀವು ಸ್ವಾರ್ಥೆಯನ್ನು ಸಾರಬೇಕು ಎಂಬುದಾಗಿ ಅವರು ಹೇಳಿದಂತಹ ಒಂದು ಮಾತು, ಆಜ್ಞೆ ನಮ್ಮೆಲ್ಲರಿಗೆ ಗೊತ್ತಿದೆ. ಹೀಗಿರುವಾಗ 1ರಿಂದ 12ರಲ್ಲಿ ನಾವು ನೋಡಿದಂತ ವಿಷಯಗಳನ್ನ ನೆನ್ಪಿಟ್ಕೊಳ್ರಿ. 2ನೇ ಭಾಗಕ್ಕೆ ನಾವು ಬರುವಾಗ 13ರಿಂದ 28 ಸೇಮ್ ಇದನ್ನೇ ನಾವು ಇದೇ ಒಂದು ಟೇಬಲ್ ನಲ್ಲಿ ಹಾಕಿದ್ರೆ ಮೊದಲೇದಾಗಿ ಅದು ಯಾರ ಸಲುವಾಗಿ ಬರೆದಿತ್ತು? ಅನ್ಯರ ಸಲುವಾಗಿ. ಸೊ ದ ವರ್ಕ್ ಅಮಂಗ್ಸ್ಟ್ ದ ಹೀಥನ್ಸ್, ನಾನ್ ಜ್ಯೂಸ್, ಅನ್ಯರ ಮಧ್ಯದಲ್ಲಿ ಆದಂತ ಸೇವೆ ಇದಾಗಿತ್ತು 13ರಿಂದ 28. ವ್ಯತ್ಯಾಸ ತಿಳ್ಕೊಡ್ರಿ. ಮಧ್ಯದ್ದು ಯಹೂದ್ಯರ ಮಧ್ಯದಲ್ಲಿ, ಇದು ಅನ್ಯರ ಮಧ್ಯದಲ್ಲಿ. ಓಕೆ. 2ನೇದಾಗಿ ಪೇತ್ರನ ಮತ್ತು ಫಿಲಿಪ್ಪನ ಸೇವೆಯ ವಿಷಯವಾಗಿ ನೋಡ್ತೇವೆ. ಆದ್ರೆ ಇಲ್ಲಿ ನಾವು ನೋಡುವಾಗ ಮೇನ್ಲಿ ಇಟ್ ಇಸ್ ಪೌಲನ ಒಂದು ಸೇವೆ, ಸ್ವಾರ್ಥ ಸೇವೆ ವಿಷಯವಾಗಿ ಹೇಳ್ತೇವೆ. ಸೊ ದಟ್ಸ್ ದ ಸೆಕೆಂಡ್ ಥಾಟ್. 3ನೇದಾಗಿ ನಾವು ನೋಡುವಾಗ ಯೂದಾಯ ಸಮಾಜದಲ್ಲಿ ಆ ಸೇವೆ ಆಯ್ತು. ಇಲ್ಲಿ ನಾವು ಭೂಮಿಯ ಕಟ್ಟ ಕಡೆಯವರೆಗೆ ಹೋಗಿ ನೀವು ಸ್ವಾರ್ಥ ಎನ್ಸ. ಸೊ ದಿಸ್ ಇಸ್ ದ ಆಕ್ಟಿವಿಟಿ ದಟ್ ವೆಂಟ್ ಆನ್. ನೋಡ್ರಿ ಎಷ್ಟು ಸುಂದರವಾಗಿ ದೇವರ ವಾಕ್ಯ ಬರೆಯಲ್ಪಟ್ಟಿದೆ. ನೆನ್ಪಿಡ್ಲಿಕ್ಕೂ ಅಷ್ಟೇ ಈಸಿ, ತಿಳ್ಕೊಳ್ಳಿಕ್ಕೂ ಅಷ್ಟೇ ಈಸಿ, ಆಮೇಲೆ ಅದ್ರ ಪ್ರಕಾರ ಅನ್ವಯಿಸ್ಕೊಳ್ಳಿಕ್ಕೂ ಸಹ ಬಹಳಷ್ಟು ಅದು ನಮಗೆ ಸಹಾಯ ಮಾಡುತ್ತೆ. ಹೀಗೆ ಈ ಸಾರಾಂಶ ನಿಮ್ ಕಣ್ಣು ಮುಂದಿದ್ರೆ ಟೋಟಲ್ 28 ಚಾಪ್ಟರ್ಸ್ that we are studying will be meaningful. ಮುಂದೆ ನಾವು ಇದು 13ರಿಂದ ಮುಂದೆ ಬರ್ತಕ್ಕಂಥ 13, 14 ಅಧ್ಯಾಯಗಳಲ್ಲಿ ನಾವು ಏನ್ ನೋಡ್ತಾ ಇದ್ದೀವಿ ಅಂತಂದ್ರೆ ಪೌಲನ ಮೊದಲನೆಯ ಸುವಾರ್ತೆಯ ಪ್ರಯಾಣ. ಇಂಗ್ಲಿಷ್ ನಲ್ಲಿ ಅದಕ್ಕೆ ಮಿಷನರಿ ಜರ್ನೀಸ್ ಅಂತ ಹೇಳ್ತಾರೆ. ಅಂದ್ರೆ ಸುವಾರ್ತೆಯ ಒಂದು ಪ್ರಯಾಣಗಳು
ಅಂತ ಹೇಳಿ ನಾವು ನೆನಪಿಟ್ಕೊಳ್ಬಹುದು. ಮೊದಲನೆಯ ಪ್ರಯಾಣವನ್ನ ಅಂದ್ರೆ ಲೋಕದ ಕಟ್ಟ ಕಡೆಯವರೆಗೆ ಹೋಗ್ರಿ ಅಂತ ಹೇಳಿದಾಗ ಈ ಸ್ಟಾರ್ಟೆಡ್ ಇಟ್, ಅದನ್ನ ಆರಂಭಿಸಿದ. ಸೊ ಸ್ವಲ್ಪ ಕಣ್ಣು ಮುಂದೆ ಇಟ್ಕೊಂತ ಹೋಗ್ರಿ ನೀವು ಅದನ್ನ ಏನೇನು ಅಂತ ಹೇಳಿ. ಪೌಲ ಮತ್ತು ಬಾರ್ನಬರು ಈಗ ಅವ್ರೇನ್ ಮಾಡ್ತಾ ಇದ್ದಾರೆ ಅಂತಂದ್ರೆ ಇಸ್ರಾಯೇಲ್ ದೇಶ ಬಿಟ್ಟು ಹೊರಗಡೆ ಅವರು ಪ್ರಯಾಣ ಅಂದ್ರೆ ಹೊರಗಡೆ ಸುವಾರ್ಥ ಸೇವೆಗೆ ಕಾಲಿಡ್ತಾ ಇದ್ದಾರೆ. ನಾವು ಕಳೆದ ಸಾರಿ ನೋಡಿದೆವು ಅಲ್ಲೂ ಎಲ್ಲೆಲ್ಲಿ ಅವರು ಹೋದರು ಅಂತ ಹೇಳಿ ನಾವು ಅದರ ಬಗ್ಗೆ ತಿಳ್ಕೊಂಡಿದ್ವಿ. ಆರಂಭ ಎಲ್ಲಿ ಆಯ್ತು? ಸಿರಿಯಾ ದೇಶದ ಅಂತ್ಯೋಕ್ಯದಲ್ಲಿ. ನಾನು ನಿಮ್ಗೆ ಹೇಳಿದ್ದೇನೆ 2 ಅಂತ್ಯೋಕ್ಯಗಳಿವೆ. ಮೊದಲನೇದ್ದು ಸಿರಿಯಾ ದೇಶದ ಅಂತ್ಯೋಕ್ಯ, ಎರಡನೇದ್ದು ಪಿಸಿದ್ಯ ದೇಶದ ಅಂತ್ಯೋಕ್ಯ, ಪಿಸಿದ್ಯ ಭಾಗದ ಅಂತ್ಯೋಕ್ಯ. ಎರಡಿವೆ, ನೆನ್ಪಿಟ್ಕೊಡ್ರಿ. ಅಂಡ್ ದೇ ಆರ್ ಆಲ್ ಕ್ವೈಟ್ ಡಿಸ್ಟೆಂಟ್. ಅವು ಬೇರೆ ಬೇರೆ ಆಗಿವೆ, ದೂರದಲ್ಲಿಯೂ ಸಹ ಇವೆ. ಹೀಗೆ ಈ ಒಂದು ಅಂತ್ಯೋಕ್ಯದಿಂದ ಅಂದ್ರೆ ಸಿರಿಯಾ ದೇಶದ ಅಂತ್ಯೋಕ್ಯದಿಂದ ಆ ಸೇವೆ ಆರಂಭವಾಯಿತು ಅಂತಂದ್ರೆ ಮೊದಲೇ ಸಮುದ್ರ ಪ್ರಯಾಣ ಅಥವಾ ಮೊದಲೇ ಸುವಾರ್ಥ ಸೇವೆ ಆರಂಭವಾಯಿತು. ಆಮೇಲೆ ಅವ್ರೇನು ಹೋದ್ರು ಅಂತ ಹೇಳಿ ನಾವು ನೋಡಿದ್ದೀವಿ. ಸೆಲ್ಯೂಕ್ಯಕ್ಕೆ ಬಂದ್ರು, ಆಮೇಲೆ ಕುಪ್ರ ದ್ವೀಪಕ್ಕೆ ಬಂದ್ರು, ಸೈಪ್ರಸ್ ಅಂತ ಹೇಳ್ತೇವಲ್ಲ ನಾವು ಅಲ್ಲಿ. ಅದಾದ್ಮೇಲೆ ಸಲಾಮಿಸ್ಗೆ ಬಂದ್ರು. ಇವೆಲ್ಲ ಇವೆ. ನನಗೆ ಅವನ್ನೆಲ್ಲ ತಿರುಗಿ ಒಂದು ರೆಫರೆನ್ಸ್ ಹೇಳಿಕ್ ಸಮಯ ಆಗ್ತದೆ. ಜಸ್ಟ್ ನಿಮ್ಗೆ ನೋಟ್ ಮಾಡ್ಕೊಡ್ತಾ ಇದ್ದೇನೆ. ನೀವು ಜಸ್ಟ್ ಅದನ್ನ ನಿಮ್ ತಲೆಯಲ್ಲಿ ಅವುಗಳನ್ನ ರಿಹರ್ಸ್ ಮಾಡ್ಕೊಡ್ರಿ ಅಥವಾ ನೆನ್ಪಿಟ್ಕೊಡ್ರಿ. ಸಲಾಮಿಸ್ಕ್ ಬಂದ್ರು. ಅದಾದ್ಮೇಲೆ ಪಾಪೋಸ್ 4ನೇ ಒಂದು ಸ್ಥಳ. ಇವನ್ನೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಪೌಲನ ಮೊದಲನೆಯ ಸುವಾರ್ಥ ಸೇವೆಯಲ್ಲಿ ಆತನು ಸೇವೆ ಮಾಡಿದಂಥ ಸ್ಥಳಗಳು ಯಾವುವು? ದೇರ್ ಆರ್ 9 ಪ್ಲೇಸಸ್. ನೆನಪಿಟ್ಕೊಡ್ರಿ, ದೇರ್ ಆರ್ 9 ಪ್ಲೇಸಸ್. ಈ 9 ಸ್ಥಳಗಳಿಗೆ ಹೋಗಿ ಅವನು ಮಾಡಿದಂತಹ ಸೇವೆ ಈಸ್ ಕವರ್ಡ್ ಇನ್ ದ ಫಸ್ಟ್ ಮಿಷನರಿ ಜರ್ನಿ. ಮೊದಲೆಯ ಒಂದು ಸುವಾರ್ಥ ಸೇವೆಯಲ್ಲಿ ಆತನು ಮಾಡಿದಂತ ಸೇವೆ ಮಾಡಿದಂತ ಸ್ಥಳಗಳು ಯಾವುವು ಅಂತ ಹೇಳಿ ನಾನು ನಿಮ್ ಮುಂದೆ ಈಗ ಇಡ್ತಾ ಇದ್ದೇನೆ. ಮೊದಲನೇದಾಗಿ ಅದು ಯಾವ್ದಂತಂದ್ರೆ ಅಂತ್ಯೋಕ್ಯ, ಸಿರಿಯಾ ದೇಶದ ಅಂತ್ಯೋಕ್ಯ. ಸೆಲ್ಯೂಕ್ಯ ಎರಡನೇದು. ಮೂರನೇದು ಕುಪ್ರ ದ್ವೀಪದಲ್ಲಿ ಬರ್ತಕ್ಕಂಥ ಸಲಾಮಿಸ್ ಎಂಬಂತ ಸ್ಥಳ. ಆಮೇಲೆ ಪಾಪೋಸ್ ಎಂಬಂತ ಸ್ಥಳ. ಆಮೇಲೆ ಪೆರ್ಗೆ. ಇವೆಲ್ಲ ಬೇರೆ ಬೇರೆ ಸ್ಥಳಗಳಾಗಿದ್ದು. ಜಸ್ಟ್ ಲೈಕ್ ಈಗ ನಮ್ಗೆ ಬೆಳಗಾವಿ ಇದೆ, ಆಮೇಲೆ ದಾವಣಗೆರೆ, ತುಮಕೂರು, ಚಿಕ್ಕಮಗಳೂರು, ಹೀಗೆ ಬೇರೆ ಬೇರೆ ಸ್ಥಳಗಳಿವೆಲ್ಲ. ಆ ರೀತಿಯಾಗಿ ಇವೆಲ್ಲ ಸ್ಥಳಗಳಾಗಿದ್ದು. ಬಿಕಾಸ್ ದೀಸ್ ಆರ್ ಜೂವಿಶ್ ನೇಮ್ಸ್ ಅಂಡ್ ಓಲ್ಡ್ ನೇಮ್ಸ್ ಲೈಕ್ ರೋಮನ್ ನೇಮ್ಸ್ ಆರ್ ಆಲ್ಸೋ ದೇರ್. ಹೀಗಿರುವಾಗ ಅವು ನಮ್ಗೆ ಸ್ವಲ್ಪ ಬೇರೆ ಅನಿಸ್ತವೆ, ಆದ್ರೆ ಅವುಗಳನ್ನ ನೆನಪಿಡಬೇಕಾದದ್ದು ಬಹಳ ಅವಶ್ಯ. ಬಿಕಾಸ್ ಪೌಲ ಹೋಗಿ ಅಲ್ಲಿ ಸೇವೆ ಮಾಡಿದಂತ ಸ್ಥಳಗಳಿವು. ದೀಸ್ ಆರ್ ದ ಪ್ಲೇಸಸ್ ವೇರ್ Paul and Barnabas went and ministered ಅಥವಾ served or preached the gospel ಎಂಬುದನ್ನ ನಾವು ತಿಳ್ಕೊಳ್ಳೋಣ. ಆಮೇಲೆ ಏನಾಯ್ತು ಅಂತಂದ್ರೆ ಪೆರ್ಗೆಗೆ ಹೋಗ್ತಾನೆ ಅವನು. ಪಾಪೋಸ್ ದಿಂದ ಪೆರ್ಗೆ ಎಂಬಂತ ಒಂದು ಸ್ಥಳ ಇದೆ, ಅಲ್ಲಿಯೂ ಸಹ ಆತನು ಹೋಗ್ತಾನೆ. ಆಮೇಲೆ ನಾನು ಹೇಳಿದೆ ನಿಮಗೆ ಎರಡನೇ ಒಂದು ಅಂತ್ಯೋಕ್ಯ, ಪಿಸಿದ್ದ ಅಂತ್ಯೋಕ್ಯ, ಅಲ್ಲಿ ಹೋಗ್ಬಿಡ್ತಾ ಈಗ. ಸೊ ಹಿ ಹ್ಯಾಸ್ ಟ್ರಾವೆಲ್ಡ್ ಫ್ರಾಮ್ ಆಂಟಿಯೋಕ್ ಆಫ್ ಸಿರಿಯಾ ದೇಶದ ಅಂತ್ಯೋಕ್ಯದಿಂದ ಆರಂಭಿಸಿ ಆತನು ಪ್ರಯಾಣ ಮಾಡ್ತಾ ಮಾಡ್ತಾ ಮೇಲ್ಗಡೆ ಹೋಗ್ತಾ ಇದ್ದಾನೆ. ಮೇಲ್ಗಡೆ ಹೋದಾಗ ಬರ್ತದೆ ಅಂತ್ಯೋಕ್ಯ, ಪಿಸಿದ್ಯ ಭಾಗದಲ್ಲಿರ್ತಕ್ಕಂಥ ಅಂತ್ಯೋಕ್ಯ. ಅಲ್ಲಿ ಹೋಗಿ ಅವನು ಸ್ವಾರ್ಥ ಸೇವೆಯನ್ನ ಮುಂದರಿಸ್ತಾನೆ. ದಟ್ ಇಸ್ ದ 6th ಪ್ಲೇಸ್, 6ನೇ ಒಂದು ಸ್ಥಳ. ಆ ಅಂತ್ಯೋಕ್ಯ ಪಿಸಿದ್ಯದಲ್ಲಿ ಪೌಲನು ಅದ್ಭುತವಾದಂತಹ ಒಂದು ಪ್ರಸಂಗವನ್ನ ಮಾಡ್ದ ಅಂತೇಳಿ ನಾನು ನಿಮ್ಗೆ ಕಳೆದ ಸಾರಿ ಹೇಳಿದ್ದೇನೆ. ಯಾವ ರೀತಿಯಾಗಿ ಕೀರ್ತನೆಗಳ ಅಂದ್ರೆ ಹಳೆ ಒಡಂಬಡಿಕೆಯ ಭಾಗಗಳನ್ನ ತೆಗೆದುಕೊಂಡು ಕೀರ್ತನೆಗಳ ಸಹಾಯದಿಂದ ಆತನು ಯಾವ ರೀತಿಯಾಗಿ ಯೇಸು ಸ್ವಾಮಿಯವರ ವಿಷಯವಾದಂತಹ ಸುವಾರ್ತೆಯನ್ನ ಅಲ್ಲಿ ಯಹೂದ್ಯರ ಸಭಾಮಂದಿರದಲ್ಲಿ ನಿಂತುಕೊಂಡು ಯಹೂದ್ಯರಿಗೆ ಆತನು ಪ್ರಸಂಗಿಸಿದನು ಎಂಬುದನ್ನ ನಾನು ಕಳೆದ ಸಾರಿ ನಿಮಗೆ ಹೇಳಿದ್ದೇನೆ. ಐ ಹೋಪ್ ಯು ಹ್ಯಾವ್ ರಿಮೆಂಬರ್ಡ್ ಇಟ್. ಇಟ್ ಇಸ್ ವೆರಿ ನೈಸ್ ಅಂಡ್ ವೆರಿ ಇಂಪಾರ್ಟೆಂಟ್. ಅದನ್ನ ಯಾವ ರೀತಿಯಾಗಿ ನೀವು ಅರ್ಥ ಮಾಡ್ಕೊಂಡಿರಿ ಅದು ಬಹಳ ಮುಖ್ಯವಾದ. ನೆನ್ಪು ಮಾಡ್ಕೊಳ್ರಿ. ಇಲ್ಲ ಅಂತಂದ್ರೆ ನೀವು ಮತ್ತೊಮ್ಮೆ ಕೇಳ್ರಿ, ಮೆಸೇಜು ಯೂಟ್ಯೂಬ್ ನಲ್ಲಿ ಇದೆ. ಯು ಕ್ಯಾನ್ ಜಸ್ಟ್ ಗೋ ಥ್ರೂ ಅಂಡ್ ಅಂಡರ್ಸ್ಟ್ಯಾಂಡ್ ವಾಟ್ ಈಸ್ ದ ಇಂಪಾರ್ಟೆನ್ಸ್ ಆಫ್ ದ ಮೆಸೇಜ್ ದಟ್ ಪಾಲ್ ಗೇವ್ ಎಂಬುದಾಗಿ. ಓಕೆ, ನಾನು ಹೆಚ್ಚು ಸಮಯ ಅದರ ಸಲುವಾಗಿ ತೆಗೆದುಕೊಳ್ಳೋದಿಲ್ಲ. ಬೇಕಂದ್ರೆ ನೀವು ಅದನ್ನ ಮಾಡ್ರಿ, ಒಳ್ಳೇದಾಗ್ತದೆ ನಿಮ್ಗೆ.
ಅರ್ಥ ಆಗ್ತದೆ. ಆಮೇಲೆ ಎಲ್ಲಿ ಹೋಗ್ತಾ ಅದ್ಭುತ. ಆಮೇಲೆ ಮುಂದಿನ ಸ್ಥಳಗಳನ್ನ ನಾವು ನೋಡೋಣ ಈ ಸಲ. ದಿಸ್ ಟೈಮ್ ಹಿ ಕವರ್ಸ್. ಈ 14ನೇ ಅಧ್ಯಾಯದಲ್ಲಿ ಬರ್ತಕ್ಕಂಥ 3 ಸ್ಥಳಗಳ ವಿಷಯವಾಗಿ ನಾವು ನೋಡೋಣ ಎಲ್ಲೆಲ್ಲಿ ಹೋಗ್ತಾನೆ. ಓಕೆ, ಇಲ್ಲಿ ತನಕ ಅಂತಿಯೋಕ್ಯ ಟು ಅಂತಿಯೋಕ್, ಆಂಟಿಯೋಕ್ ಟು ಆಂಟಿಯೋಕ್, ಆಂಟಿಯೋಕ್ ಆಫ್ ಸಿರಿಯಾ ಟು ಆಂಟಿಯೋಕ್ ಆಫ್ ಪಿಸಿದಿಯಾ ಎಂಬುದನ್ನ ನೆನ್ಪಿಟ್ಕೊಂಡ್ರೆ ಸಾಕು. ಮುಂದೆ ಏನಾಗ್ತದೆ ಅಂತ ಹೇಳಿ ಇಲ್ಲಿ ನಾವು ನೋಡುವಾಗ 14ನೇ ಅಧ್ಯಾಯ ಶುರು ಆಗ್ತದೆ ಇಕೋನ್ಯದಿಂದ. ನೀವು ನೋಡ್ರಿ ಅಲ್ಲಿ ಈಗಾಗಲೇ ಎಲ್ಲ ಈ ಭಾಗ ಓದ್ಲಿಕ್ಕೆ ನಾನು ಬೇಕಂತ ಹೇಳಿಲ್ಲ, ಸಮಯ ಆಗ್ತದೆ ಅಂತ ಹೇಳಿ. ಇಕೋನ್ಯದಲ್ಲಿ ಪೌಲ ಬಾರ್ನಬರು ಅದೇ ಪ್ರಕಾರವಾಗಿ ಯೆಹೂದ್ಯರ ಸಭಾ ಮಂದಿರದೊಳಗೆ ಹೋಗಿ ಬಲವಾಗಿ ಮಾತಾಡಿದ್ರು ಅಂತ ಹೇಳ್ತಾರೆ. ಅಂದ್ರೆ ಪವಿತ್ರಾತ್ಮನ ಶಕ್ತಿ ಎಷ್ಟು ಅಲ್ಲಿ ತನ್ನ ಕೆಲಸವನ್ನ ಮಾಡ್ತಾ ಇತ್ತು ಎಂಬುದು ಇಲ್ಲಿ ನಮ್ಗೆ ತಿಳಿದು ಬರ್ತದೆ. ನೆನ್ಪಿಟ್ಕೊಳ್ರಿ, ಒಂದೊಂದು ಅಕ್ಷರ ಅಂತ ಹೇಳ್ತಿರ್ತೇನೆ ನಾನು, ದೇವ್ರ ವಾಕ್ಯದಲ್ಲಿ ಬರೆದಂತ ಒಂದೊಂದು ಅಕ್ಷರ ಯು ಹ್ಯಾವ್ ಟು ನೋಟ್ ಇಟ್ ಅಂಡ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ಇಟ್ ಅಂಡ್ ಯು ಹ್ಯಾವ್ ಟು ಅಬ್ಸರ್ವ್ ಇಟ್. ಓಕೆ, ಇಲ್ಲಿ ಏನಾಗ್ತದೆ ಅಂತಂದ್ರೆ ಯೆಹೂದ್ಯರ ಸಭಾ ಮಂದಿರದೊಳಗೆ ಹೋದ್ರು ಬಲವಾಗಿ ಮಾತಾಡಿದ್ರು. ಅಂದ್ರೆ ಇಟ್ ವಾಸ್ ನಾಟ್ ಎನ್ ಆರ್ಡಿನರಿ ಟಾಕ್. ಈಗ ನಾವು ಎಷ್ಟೋ ಸಲ ನೋಡ್ತೇವೆ, ಪ್ರಸಂಗ ಮಾಡ್ರಿ ಅಂದ್ಕೊಂಡು ಮಾಡ್ತಾರೆ. ಆದ್ರೆ ಇಲ್ಲಿ ನಾವು ಅಂದ್ರೆ ಅದ್ರ ಬಗ್ಗೆ ನಾನು ಹೇಳೋದಿಲ್ಲ, ಬೇರೆಯವ್ರ ಬಗ್ಗೆ ನಾನು ಹೇಳೋದಿಲ್ಲ. ಆದ್ರೆ ಅದೊಂದು ಸಾಮಾನ್ಯವಾದಂತಹ ಪ್ರಸಂಗ ಆಗಿರ್ಲಿಲ್ಲ, ಆದ್ರೆ ಇಟ್ ವಾಸ್ ಅ ಪವರ್ಫುಲ್ ಪ್ರಸಂಗ ಆಗಿತ್ತು ಅಂತ ಹೇಳಿ ಇಲ್ಲಿ ನಮ್ಗ ತಿಳಿದು ಬರ್ತದೆ. ಬಲವಾಗಿ ಮಾತಾಡಿದ್ದರಿಂದ ಏನಾಯ್ತು ಪರಿಣಾಮ? ಸೊ ಹಿ ಸ್ಪೋಕ್ ಪವರ್ಫುಲಿ, ಪವರ್ ಆಫ್ ದ ಹೋಲಿ ಸ್ಪಿರಿಟ್ ವಾಸ್ ವರ್ಕಿಂಗ್. ಆಗ ಏನಾಯ್ತು ಅಂತ ಹೇಳಿ ಹೇಳ್ತಾರೆ ನೋಡ್ರಿ. ಯಹೂದ್ಯರಲ್ಲಿಯೂ ಗ್ರೀಕರಲ್ಲಿಯೂ ಬಹುಮಂದಿ ನಂಬುವರಾದ್ರು. ರಕ್ಷಣೆಯ ಕಾರ್ಯವನ್ನ ಇಲ್ಲಿ ನಾವು ನೋಡ್ತೇವೆ. ಸೊ ದ ಸೋಲ್ಸ್ ಗಾಟ್ ಸೇವ್ಡ್ ಫ್ರಮ್ ಬೋತ್ ದ ಗ್ರೂಪ್ಸ್. ಅವ್ರು ಯಾವ್ದಂತಂದ್ರೆ ಯಹೂದ್ಯರು ಮತ್ತು ಗ್ರೀಕರು, ಎರಡು ಗುಂಪುಗಳಲ್ಲಿ ರಕ್ಷಣೆ ಹೊಂದಿದಂತಹ ಜನರು ಅಲ್ಲಿ ನಮಗ ಕಂಡು ಬರ್ತಾರೆ. ಆಮೇಲೆ ಆದರೆ ನಂಬದೆ ಹೋದ ಯಹೂದ್ಯರು ಅನ್ಯ ಜನರ ಮನಸ್ಸನ್ನು ಸಹೋದರಿಗೆ ವಿರುದ್ಧವಾಗಿ ರೇಗಿಸಿ ಕೆಡಿಸಿದ್ರು. ನೆನಪಿಟ್ಕೊಳ್ರಿ, ಯಾವಾಗ್ಲೂ ಸೇವೆ ನಡೀತಿರ್ತದೆ, ಬಹಳ ಬಲವಾಗಿ ನಡೀತಿರ್ತದೆ. ಆದ್ರೆ ಅದೇ ಸಂದರ್ಭದಲ್ಲಿ ಸೈತಾನು ಸಹ ತನ್ನ ಕೆಲಸ ಮಾಡ್ತಿರ್ತಾನೆ. ಯಾಕಂದ್ರೆ ಅವನು ತನ್ನ ಕೆಲಸನ ಮಾಡವನ, ಯಾಕಂದ್ರೆ ವಿರುದ್ಧ, ದೇವ್ರ ವಿರುದ್ಧ ಏನ್ ಮಾಡ್ಬೇಕು ಅದನ್ನ ಮಾಡ್ತಿರ್ತಾನೆ. ಇನ್ ಇಸ್ ಓನ್ ವೇ, ಬಟ್ ಲಿಮಿಟೆಡ್ ವೇ. ಯಾಕಂದ್ರೆ ಅವನಿಗೆ ಪೂರ್ಣ ಸ್ವಾತಂತ್ರ್ಯ ಇಲ್ಲ, ಬಟ್ ಹಿ ಇಸ್ ಡೂಯಿಂಗ್ ಹಿಸ್ ಪಾರ್ಟ್. ಅದನ್ನ ನಾವು ನೆನ್ಪಿಟ್ಕೊಂಡ್ರೆ ಯಾವಾಗಲೂ. ಇಲ್ಲಿದ್ದಂತಹ ಪೌಲ ಮತ್ತು ಬಾರ್ನಬರಿಗೂ ಸಹ ಅದನ್ನ ಎದುರಿಸಬೇಕಾಯ್ತು. ದೇ ವರ್ ನಾಟ್ ಎಕ್ಸೆಪ್ಷನ್. ಅವ್ರಿಗೆ ಯಾವ್ದು ಅದನ್ನ ಬಿಡ್ಲಿಲ್ಲ, ಆದ್ರೆ ಅದನ್ನು ಅವರಿಗೂ ಅಲ್ಲಿ ಅವರು ಎದುರಿಸಬೇಕಾಯ್ತು ಅಂತ ಹೇಳಿ ನಮ್ಗ ಇಲ್ಲಿ ನಾವು ಕಾಣ್ತೇವೆ. ಅಲ್ಮೇಲೆ ಏನಾಯ್ತು ಅಂತಂದ್ರೆ ಜನರ ವಿರುದ್ಧವಾಗಿ, ಸಹೋದರರ ವಿರುದ್ಧವಾಗಿ, ಯಾರ ಸಹೋದರರು? ಪೌಲ ಮತ್ತು ಬಾರ್ನ. ಇವರ ವಿರುದ್ಧವಾಗಿ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ರೇಗಿಸಿದ್ರು. ಅಂದ್ರೆ ಅವ್ರನ್ನ ಕೆಡಿಸಿದ್ರು, ರೇಗಿಸಿ ಕೆಡಿಸಿದ್ರು, ಅವ್ರ ಮನಸ್ಸು ಕೆಡಿಸ್ಬಿಟ್ರು. ಇವ್ರೇನೋ ಹೇಳ್ತಾ ಇದ್ದಾರೆ, ಇವರು ಇವರು ಸ್ವಾರ್ಥ ವಿಷಯವಾಗಿ ಅವರು ಬೇರೆ ಬೇರೆ ಆದ ರೀತಿಯಲ್ಲಿ ಹೇಳಿ ಅವ್ರ ಮನಸ್ಸನ್ನ ಕೆಡಿಸ್ಬಿಟ್ರು ಅಂತ ಹೇಳಿ ಇಲ್ಲಿ ನಮ್ಗ ತಿಳಿದು ಬರ್ತದೆ. ಹೀಗಿರ್ಲಾಗಿ ಪೌಲ ಬಾರ್ನಬರು ಬಹುಕಾಲ ಅಲ್ಲಿದ್ದು ಕರ್ತನವರ ಕೈಯಿಂದ ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಆಗುವಂತೆ ದಯಪಾಲಿಸಿ ತನ್ನ ಕೃಪಾವಾಕ್ಯಕ್ಕೆ ಸಾಕ್ಷಿ ಕೊಟ್ಟದ್ದರಿಂದ ಅಂತ ಹೇಳಿ ನೆಕ್ಸ್ಟ್ ಪಾರ್ಟ್ ನಮಗ ಇಲ್ಲಿ ಹೇಳಲಾಗಿದೆ. ಅಲ್ಲಿ ಅವ್ರು ಏನ್ ಮಾಡಿದ್ರು ಅಂತಂದ್ರೆ ಇಷ್ಟೆಲ್ಲ ನಡೆದಾಗ ಅವರು ಅಲ್ಲಿ ಇಮಿಡಿಯೇಟ್ಲಿ ಅದನ್ನ ಬಿಡ್ಲಿಲ್ಲ. ಆ ಸ್ಥಳ ಅವ್ರ ಜನ ರೇಗಿ ಕೋಪಗೊಂಡಿದ್ದಾರೆ, ಮನಸ್ಸು ಬಂದು ಇವರು ಉಳಿದ ಯಹೂದ್ಯರು ಅವ್ರ ಮನಸ್ಸು ಕೆಡಿಸಿದ್ದಾರೆ ಅಂತ ಹೇಳಿ ಅವರು ಕೂಡಲೇ ಆ ಸ್ಥಳ ಬಿಟ್ಟು ಹೋಗ್ಲಿಲ್ಲ. ದಿ ಸ್ಟೇಡ್ ಫಾರ್ ಸಮ್ ಮೋರ್ ಟೈಮ್ ಅಂತ ಹೇಳ್ತಾರೆ ನೋಡ್ರಿ. ಬಹು ಸಮಯ ಕರ್ತನವರ ಕೈಯಿಂದ ಸೂಚಕ ಕಾರ್ಯಗಳು, ಅದ್ಭುತ ಕಾರ್ಯಗಳು ಆಗುವಂತೆ ದಯಪಾಲಿಸಿದ. ಸೊ ದಿಸ್ ಈಸ್ ಗಾಡ್ಸ್ ಪ್ಲಾನ್. ಇದು ನಾವು ನೆನೆಸ್ದಂಗ ಇರುವುದಿಲ್ಲ. ಯಾವಾಗ ದೇವ್ರು ಏನ್ ಮಾಡ್ಬೇಕು ಅದನ್ನ ಮಾಡ್ತಿರ್ತಾನೆ. ಅದನ್ನ ನಾವು ಫಿಕ್ಸ್ ಮಾಡ್ಲಿಕ್ಕೆ ಆಗುದಿಲ್ಲ. ಇವತ್ತ ಮಹತ್ ಕಾರ್ಯ ಆಗ್ಲಿ, ನಾವು ಹೋಗಿದ್ ಸ್ವಾರ್ಥ ಸಾರ್ತೇವೆ. ಇಟ್ ಈಸ್ ನಾಟ್ ಇನ್ ಅವರ್ ಹ್ಯಾಂಡ್ಸ್. ವಾಟ್ ಈಸ್ ಇನ್ ಅವರ್ ಹ್ಯಾಂಡ್ಸ್? ಪ್ರೀಚಿಂಗ್ ಇಸ್ ಇನ್ ಅವರ್ ಹ್ಯಾಂಡ್ಸ್. ಲಿವಿಂಗ್ ಎ ಲೈಫ್ ಆಫ್ ಟೆಸ್ಟಿಮನಿ ಇಸ್ ಇನ್ ಅವರ್ ಹ್ಯಾಂಡ್ಸ್. ಸಾಕ್ಷಿಯ ಜೀವಿತ, ಸ್ವಾರ್ಥ ಸೇವೆ, ಇದು ನಮ್ಮ ಕೈಯಲ್ಲಿದೆ. ಅದನ್ನ ನಾವು ಮಾಡ್ಬೇಕು. ದೇವ್ರ ಕೈಯಲ್ಲಿ ಏನಿದೆ ಅದನ್ನ ದೇವ್ರು ಮಾಡ್ತಿರ್ತಾನೆ. ಇಲ್ಲಿ ಈ ಒಂದು ವಿರೋಧ ಬಂದಾಗ ದೇವ್ರು ಏನ್ ಮಾಡ್ದ ಅಂತಂದ್ರೆ ಅಲ್ಲಿ ಸೂಚಕ ಕಾರ್ಯಗಳು, ಮಹತ್ ಕಾರ್ಯಗಳು ಆಗುವಂತೆ ದಯಪಾಲಿಸಿದನು. ಅಂದ್ರೆ ಪವಿತ್ರಾತ್ಮನ ಕಾರ್ಯವನ್ನು ಬಲಗೊಳಿಸಿದನು ಅಂತ ಹೇಳಿ ಇಲ್ಲಿ ನಮಗ ತಿಳಿದು ಬರ್ತದೆ. ಗಾಡ್ ಡಸ್ ಇನ್ ಹಿಸ್ ಓನ್ ವೇ. ಆದ ಕಾರಣ ಲೆಟ್ ಅಸ್ ನಾಟ್ ಕಂಟ್ರೋಲ್ ಗಾಡ್ಸ್ ವೇಸ್. ದೇವರು ಯಾವ ರೀತಿಯಾಗಿ ಮಾಡ್ತಾನೆ ಮಾಡ್ಲಿ,
ನಾವು ನಮ್ ಕೆಲಸ ಏನ್ ಮಾಡ್ಬೇಕು ಅಷ್ಟೇ ನಾವು ಮಾಡೋದು. ದಟ್ಸ್ ಆಲ್ ಅವರ್ ಪಾರ್ಟ್ ದಟ್ ವಿ ಹ್ಯಾವ್ ಟು ಡೂ ಇಟ್. ದೇವ್ರಿಗೆ ನಾವು ಪ್ರಶ್ನೆ ಹಾಕೋದ್ ಬೇಡ. ಈಗ ಹೀಗೆ ಯಾಕೆ ಮಾಡಿದ್ರಿ? ಅವಾಗ ಸೂಚಕ ಮಾಡಿದ್ರಿ, ಮಹತ್ಕಾರ ಮಾಡಿದ್ರಿ, ಈಗ ಯಾಕೆ ಮಾಡೋದಿಲ್ಲ? ದಟ್ ಈಸ್ ನಾಟ್ ಇನ್ ಅವರ್ ಹ್ಯಾಂಡ್ಸ್. ಅವಾಗ ಅದರ ಅವಶ್ಯಕತೆ ಇತ್ತು, ದೇವ್ರು ಅದನ್ನ ಮಾಡ್ದ. ಆದ್ರೆ ಈಗ ಅದರ ಅವಶ್ಯಕತೆ ಇಲ್ಲ, ದೇವ್ರು ಮಾಡುದಿಲ್ಲ. ಯಾಕಂದ್ರೆ ಆಲ್ ಥಿಂಗ್ಸ್ ಆರ್ ದೇರ್ ನೌ. ಗಾಡ್ ಹ್ಯಾಸ್ ಪುಟ್ ಎವ್ರಿಥಿಂಗ್ ರಿಟನ್ ಇನ್ ಹಿಸ್ ವರ್ಡ್. ಯಾವ ಮಹತ್ಕಾರ ಬೇಕೋ ಅದ್ರ ಬಗ್ಗೆ ಹೇಳಿದ್ದಾನೆ. ಯಾವುದನ್ನ ತಿಳಿಸ್ಬೇಕೋ ಅದನ್ನ ತಿಳಿಸಿದ್ದಾನೆ. ಯಾವುದನ್ನ ಮಾಡಬೇಕೋ ಅದನ್ನ ಮಾಡಿದ್ದಾನೆ. ಆದ ಕಾರಣ ನಾವು ಅದರ ಬಗ್ಗೆ ಹೆಚ್ಚಿನ ಪ್ರಶ್ನೆ ಹಾಕುವುದು ಅಥವಾ ಮನಸ್ಸಿನಲ್ಲಿ ಸಂಶಯ ಪಡುವುದರ ಅವಶ್ಯಕತೆ ಇಲ್ಲ. ಬಿಲೀವ್ ಇನ್ ದ ವರ್ಡ್ ಆಫ್ ಗಾಡ್. ಸ್ವಾಮಿ ಬಹಳಷ್ಟು ಹೇಳ್ತಾರೆ, ಬಹಳ ಸಲ ಹೇಳ್ತಾರೆ, ದೇವರ ವಾಕ್ಯವನ್ನ ನಂಬುವಾಗ ದೇವರ ಮಹಿಮೆಯನ್ನ ಕಾಣುವಿ. ದಿಸ್ ಇಸ್ ವಾಟ್ ಇಸ್ ರಿಕ್ವೈರ್ಡ್. ದೇವರ ವಾಕ್ಯ ನಂಬು, ಆಗ ನೀನು ದೇವರ ಮಹಿಮೆಯನ್ನ ಕಾಣ್ತಿ. ಅಷ್ಟೇ. ಅದನ್ನು ಬಿಟ್ಟು ನಾವು ಹೆಚ್ಚಿನ ಪ್ರಶ್ನೆ ಹಾಕುವುದು ಬೇಡ. ಅಷ್ಟೇ ಹೇಳ್ತೇನೆ ನಾನು. ಹೆಚ್ಚಿನ ಅದ್ರ ವಿವರಣೆ ಅವಶ್ಯ ಇಲ್ಲ ಅನಿಸ್ತು. ಮುಂದೇನಾಯ್ತು ನೋಡೋಣ. ತರುವಾಯ ತನ್ನ ಕೃಪಾಶ್ರೀ ವಾಕ್ಯಕ್ಕೆ ಕೊಟ್ಟ ಸಾಕ್ಷಿ ಕೊಟ್ಟದ್ರಿಂದ, ನೋಡ್ರಿ ಇಷ್ಟ ಬರೇ ಅದ್ಭುತ ಕಾರ್ಯ ಅದು, ಸೂಚಕ ಕಾರ್ಯ ಅದು ಅಂತ ಹೇಳಿ ಅಲ್ಲ. ನೆಕ್ಸ್ಟ್ ಈಸ್ ವೆರಿ ಇಂಪಾರ್ಟೆಂಟ್. ಅದೇನಂತಂದ್ರೆ ನೋಡ್ರಿ, ಹೇಳ್ತಾನೆ ತನ್ನ ಕೃಪಾವಾಕ್ಯಕ್ಕೆ ಸಾಕ್ಷಿ ಕೊಟ್ಟದ್ದರಿಂದ. ನಾನು ಹೇಳ್ದಲ್ಲ, ದೇವರ ವಾಕ್ಯಕ್ಕೆ ಅಲ್ಲಿ ಸಾಕ್ಷಿ ಕೊಟ್ಟವ್ರು ಯಾರು? ಪೌಲ ಮತ್ತು ಬಾರ್ನ. ದೇ ಡಿಡ್ ದೇರ್ ಪಾರ್ಟ್, ಗಾಡ್ ಡಿಡ್ ಹಿಸ್ ಪಾರ್ಟ್. ಆಗ ಏನಾಯ್ತು, ಅಲ್ಲಿ ಅದ್ಭುತಗಳು ಆದವು ಅಂತೇಳಿ ನಾವು ಅಲ್ಲಿ ಕಾಣ್ತೇವೆ. ಆಮೇಲೆ ಏನಾಯ್ತು ನೋಡ್ರಿ, ಕೃಪಾವಾಕ್ಯಕ್ಕೆ ಸಾಕ್ಷಿ ಕೊಟ್ಟದ್ದರಿಂದ ಆತನ ಮೇಲೆ ಭರವಸೆ ಬಿಟ್ಟು ಧೈರ್ಯದಿಂದ ಮಾತಾಡ್ತಿದ್ರು. ದಿಸ್ ಇಸ್ ದ ಸೀಕ್ರೆಟ್ ದಟ್ ವಿ ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಲೆಸನ್ ನಂಬರ್ 1 ನೆನ್ಪಿಟ್ಕೊಡ್ರಿ ಯಾವಾಗ್ಲೂ. ಅವ್ರು ಏನ್ ಮಾಡಿದ್ರಂತೆ? ಆತನ ಮೇಲೆ ಭರವಸೆ ಬಿಟ್ಟು. ಫಸ್ಟ್ ಥಿಂಗ್ ಈಸ್ ದೇ ಬಿಲೀವ್ಡ್ ಇನ್ ದ ಪವರ್ ಆಫ್ ಗಾಡ್. ನೋಡ್ರಿ, ಆತನ ಮೇಲೆ ಭರವಸೆ ಬಿಟ್ಟು. ಹಿ ಬಿಲೀವ್ಡ್ ಇನ್ ಗಾಡ್, ಬಿಲೀವ್ಡ್ ಇನ್ ದ ಪವರ್ ಆಫ್ ಗಾಡ್. ಆಗ ಏನಾಯ್ತು? ಧೈರ್ಯದಿಂದ ಮಾತಾಡಿದ್ರು. ಸೊ ದ ಕರೇಜ್ ಕೇಮ್. ಧೈರ್ಯ ಬಂತು. ಯಾವಾಗ? ಅವರು ದೇವರ ಮೇಲೆ ಭರವಸೆ ಇಟ್ಟ ಕಾರಣ. ನಮ್ಮ ಜೀವಿತಗಳಲ್ಲಿ ನಾವು ಯಾವಾಗ ದೇವರ ಮೇಲೆ ಭರವಸೆ ಬಿಡ್ತೇವೆ, ಆಗ ನಮಗೆ ಧೈರ್ಯ ಬರ್ತದೆ. ದ ಸೀಕ್ರೆಟ್ ಆಫ್ ಕರೇಜ್, ದ ಸೀಕ್ರೆಟ್ ಆಫ್ ಬೋಲ್ಡ್ನೆಸ್ ಈಸ್ ಇನ್ ದ ವೆನ್ ವಿ ಟ್ರಸ್ಟ್ ಗಾಡ್. ಯಾವಾಗ ನಾವು ದೇವರನ್ನ ನಂಬ್ತೇವೆ, ದೇವರ ಮೇಲೆ ಭರವಸೆ ಬಿಡ್ತೇವೆ, ಆಗ ನಮಗ ಧೈರ್ಯ ಬರ್ತದೆ. ಸೀಕ್ರೆಟ್ ನೆನ್ಪಿಟ್ಕೊಡ್ರಿ. ಎಷ್ಟೋ ಸಲ ನಾವ್ ಅಂತೀವಿ, ಇಲ್ರಿ ನಮ್ಗ ಸ್ವಲ್ಪ ಅಂಜಿಕೆ ಆಗತದ, ನಾವ್ ಹೆಂಗ್ ಮಾತಾಡ್ಬೇಕು, ಏನ್ ಮಾತಾಡ್ಬೇಕು ಅಂತ ಹೇಳಿ ನಮ್ಗೆ ತಿಳಿವಲ್ತು ಅಂತ ಹೇಳಿ ಎಷ್ಟೋ ಸಲ ಹೇಳ್ತೀವಲ್ಲ ನಾವು. ಐ ಆಮ್ ನಾಟ್ ಟಾಕಿಂಗ್ ಎನಿಥಿಂಗ್ ಅಗೇನ್ಸ್ಟ್ ಎನಿಬಡಿ. ಆದ್ರೆ ಇದ್ರ ಸೀಕ್ರೆಟ್ ನಮ್ಗೆ ದೇವ್ರು ಕೊಟ್ಬಿಟ್ಟಾನೆ. ಹಂಗನ್ನೂ ಕಾರಣನೇ ಇಲ್ಲ. ನಾವು ಯಾವಾಗ ದೇವರ ಮೇಲೆ ಭರವಸೆ ಬಿಡ್ತೇವೆ, ದೇವರ ಮೇಲೆ, ದೇವರ ಶಕ್ತಿಯ ಮೇಲೆ, ದೇವರ ಆತ್ಮನ ಮೇಲೆ ಯಾವಾಗ ನಾವು ಭರವಸೆ ಬಿಡ್ತೇವೆ, ಅವಾಗ ಏನಾಗ್ತದೆ ಅಂತಂದ್ರೆ ನಮ್ಗೆ ಧೈರ್ಯ ಬರ್ತದೆ. ದಟ್ ಇಸ್ ದ ಸೀಕ್ರೆಟ್. ಅದನ್ನ ನಾವು ನೆನ್ಪಿಟ್ಕೊಂಡು ಅದನ್ನ ಅಪ್ಲೈ ಮಾಡ್ಕೊಳ್ಳೋಣ. ನಾವು ಹೆದರುದ್ ಬೇಡ. ಯಾಕಂದ್ರೆ ದ ಒನ್ ಹೂ ಇಸ್ ಇನ್ ಅಸ್ ಈಸ್ ಗ್ರೇಟರ್ ದ್ಯಾನ್ ಹೂ ಇಸ್ ಇನ್ ದ ವರ್ಲ್ಡ್ ಅಂತ ಹೇಳಿ ಯೋಹಾನ ಪತ್ರದಲ್ಲಿ ನಾವು ನೋಡ್ತೇವೆ. ನಮ್ಮಲ್ಲಿದ್ದಾತನು ಈ ಲೋಕದಲ್ಲಿರುವವುಗಳಿಂದಲೇ ಹೆಚ್ಚಿನವನಾಗಿದ್ದಾನೆ ಅಂತ ಹೇಳಿ ದೇವರ ವಾಕ್ಯನ ಹೇಳ್ತದೆ. ಆದ ಕಾರಣ ನಾವು ಅಂಜುವಂತ ಕಾರಣ ಇಲ್ಲ, ಧೈರ್ಯಗೆಡುವಂತ ಕಾರಣ ಇಲ್ಲ. ನಾವು ಆತನ ಮೇಲೆ ಭರವಸೆ ಬಿಟ್ಟು ನಾವು ಆತನ ವಿಷಯವಾಗಿ ಧೈರ್ಯದಿಂದ ಮಾತಾಡ್ಲಿಕ್ಕೆ ಸಾಧ್ಯ ಇದೆ ಅಂತ ಹೇಳಿ ಈ ವಚನ ನಮಗೆ ಸ್ಪಷ್ಟೀಕರಿಸ್ತದೆ. ಓಕೆ, ಆಮೇಲೆ ಏನಾಯ್ತು ನೋಡ್ರಿ, ಕೆಲವರು ಅಪೊಸ್ತಲರ ಪಕ್ಷದವರಾದರು. ಆಮೇಲೆ ಅನ್ಯ ಜನರು, ಯಹೂದ್ಯರು ಕೂಡಿ ತಮ್ಮ ತಮ್ಮ ಅಧಿಪತಿಗಳ ಸಮ್ಮತಿಯಿಂದ ಅಪೊಸ್ತಲರನ್ನು ಅವಮಾನಪಡಿಸುವುದಕ್ಕೂ ಕಲ್ಲೆಸೆದು ಕೊಲ್ಲುವುದಕ್ಕೂ ಪ್ರವರ್ತಿಸಿದರು. ಸೈತಾನ ತನ್ನ ಕೆಲಸನ ಮಾಡಾಕ್ತಾನೆ. ಇಲ್ಲಿ ಎಷ್ಟು ಫಲವಾಗಿ ದೇವರು ತನ್ನ ಕೆಲಸ ಮಾಡ್ತಾ ಇದ್ದಾನೆ, ಅಷ್ಟೇ ಸೈತಾನನು ತನ್ನ ಸ್ಟೀಲ್ ಕಿಲ್ ಡಿಸ್ಟ್ರಾಯ್ ಅಂತ ಹೇಳ್ತಿರ್ತಾನೆ ನಿಮ್ಗೆ ಯಾವಾಗಲೂ. ಸ್ಟೀಲ್ ಅಂತಂದ್ರೆ ಕಳವುತನ ಮಾಡುದು, ಆಮೇಲೆ ಕಿಲ್ ಅಂತಂದ್ರೆ ಕೊಲ್ಲುವಂಥದ್ದು, ಡಿಸ್ಟ್ರಾಯ್ ಅಂದ್ರೆ ನಾಶ ಮಾಡುವಂಥದ್ದು. ಇದೇ ಅವನ ಕೆಲಸ. ಆದ ಕಾರಣ ಅವನ್ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಕೆಲವ್ರನ್ನ ಹಿಡ್ಕೊಂಡ್ಬಿಟ್ಟ ಅವನು. ಯಹೂದ್ಯರ ಪಕ್ಷದವರು, ಕೆಲವರು ಅಪೊಸ್ತಲರ ಪಕ್ಷದವರು. ಅಲ್ಲೇ ಡಿವೈಡ್ ಅಂಡ್ ರೂಲ್ ಮಾಡ್ತಾನೆ ಯಾವಾಗ್ಲೂ. ಅವನು ಹೊಡಿತಾನ, ಪಕ್ಷವನ್ನ ಬಡದ್ ಬಿಡ್ತಾನೆ. ಅದ ಕಾರಣ ಅಲ್ಲಿ ಏನಾಗ್ತದೆ ಅಂತಂದ್ರೆ ಲಾಟ್ ಆಫ್ ಪ್ರಾಬ್ಲಮ್ಸ್ ವಿಲ್ ಕಮ್. ಯಾವಾಗ ಈ ಒಡಕ್ ಬರ್ತದೆ, ಯಾವಾಗ ಇಬ್ಬಾಗ ಆಗ್ತದೆ, ಅವಾಗ ಸೋ ಮೆನಿ ಪ್ರಾಬ್ಲಮ್ಸ್ ವಿಲ್ ಕಮ್. ಆದ ಕಾರಣ ಯುನಿಟಿ ಇಸ್ ವೆರಿ ಇಂಪಾರ್ಟೆಂಟ್. ಯುನಿಟಿ ಇನ್ ಅವರ್ ಲೈಫ್ಸ್, ಯುನಿಟಿ ಇನ್ ಅವರ್ ಫ್ಯಾಮಿಲೀಸ್, ಯುನಿಟಿ ಇನ್ ಅವರ್ ಚರ್ಚಸ್. ಆದ ಕಾರಣ ನಮ್ಮ ವೈಯಕ್ತಿಕ ಜೀವನದಲ್ಲಿ
ಆತ್ಮೀಯ ವಿಷಯಗಳ ಬಗ್ಗೆ ಐಕ್ಯತೆ ಇರಬೇಕು. ಎರಡು ಮನಸ್ಸುಳ್ಳವರಾಗಿರಬೇಡ್ರಿ ಅಂತ ಹೇಳಿ ದೇವ್ರ ವಾಕ್ಯ ಹೇಳ್ತದೆ. ಎರಡು ಮನಸ್ಸುಳ್ಳವರ ಬಗ್ಗೆ ಅನೇಕ ಉದಾಹರಣೆಗಳಿವೆ. ಎಲಿಯನು ಕೇಳ್ತಾನೆ, ಎಷ್ಟ್ ದಿವಸ ನೀವು ಇನ್ನೂ ಎರಡು ಮನಸ್ಸುಳ್ಳವರಾಗ್ತೀರಿ? ಯೆಹೋಶುವ ಕೇಳ್ತಾನೆ, ಇನ್ನೂ ಎಷ್ಟ್ ದಿವಸ ನೀವು ಎರಡು ಮನಸ್ಸುಳ್ಳವರಾಗಿರ್ತೀರಿ? ನಾನು, ನನ್ನ ಮನೆಯವರು ಯೆಹೋವನನ್ನ ಸೇವಿಸ್ತೇವೆ ಎಂಬುದಾಗಿ ಯೆಹೋಶುವನ 24ನೇ ಅಧ್ಯಾಯದಲ್ಲಿ ಹೇಳಿದ್ದು ನಿಮ್ಮೆಲ್ಲರಿಗೂ ಗೊತ್ತದೆ. ಆದ ಕಾರಣ unity in our personal life, about the spiritual matters, about everything in our life should be united in the Lord Jesus Christ. ಪಾಠಗಳನ್ನ ನೆನ್ಪಿಡ್ರಿ, ಅವುಗಳನ್ನ ಅನುಭವಿಸ್ಕೊಳ್ರಿ. ಅವಾಗ ನಿಮ್ಗ ಕ್ರಿಸ್ತಿಯ ಜೀವನದ ಒಂದು ಅರ್ಥ ನಿಮ್ಗೆ ತಿಳಿಯುತ್ತದೆ, ಅನುಭವ ಆಗ್ತದೆ. ಮುಂದೆ ನಾವು ನೋಡುವಾಗ ಅಲ್ಲಿ ಏನಾಗ್ತದೆ ಅಂತಂದ್ರೆ ಎರಡು ಪಕ್ಷಗಳಾದವು ಅಂತ ಹೇಳಿ ನಾವು ನೋಡಿದ್ವಿ. ಆಮೇಲೆ ಕೆಲವರು ಏನ್ ಮಾಡ್ಬಿಟ್ರು, ಅನ್ಯ ಜನರು ಯಹೂದ್ಯರು ಕೂಡಿ ತಮ್ಮ ತಮ್ಮ ಅಧಿಪತಿಗಳ ಸಮ್ಮತಿ ತೆಗೆದುಕೊಂಡು ಬಂದ್ರು. ಆಗಿನ ಕಾಲದಲ್ಲಿ ಇದು ಬಹಳ ಅಷ್ಟು ನಡೀತಿತ್ತು. ಫಾರ್ ಎವ್ರಿಥಿಂಗ್ ದಿ ಯೂಸ್ ಟು ಗೋ ಅಂಡ್ ಕಂಪ್ಲೇನ್ ಅಂಡ್ ಗೆಟ್ ದ ಪರ್ಮಿಷನ್. ನಿಮ್ಗೆ ಗೊತ್ತದೆ ಸೌಲ ಏನ್ ಮಾಡ್ದ ಅಂತ ಹೇಳಿ. ಅವನು ದಮಸ್ಕಕ್ಕೆ ಹೋಗೋದಕ್ಕಿಂತ ಮುಂಚಿತವಾಗಿ ಆತನು ಹೋಗಿ ಅಧಿಕಾರ ಪತ್ರ ತೆಗೆದುಕೊಂಡು ಬರ್ತಾನೆ. ನಿಮ್ಗೆ ಗೊತ್ತದಲ್ಲ. ಅದೇ ರೀತಿಯಾಗಿ ಇವರು ಹೋಗಿ ಅಧಿಕಾರ ಪತ್ರ ತೆಗೆದುಕೊಂಡು ಬರ್ತಾರೆ, ಸಮ್ಮತಿಯನ್ನ ತೆಗೆದುಕೊಂಡು ಬರ್ತಾರೆ. ಎದಕ್ಕೆ? ಇವರನ್ನ ಅವಮಾನ ಪಡಿಸುವುದಕ್ಕಾಗಿ, ಆಮೇಲೆ ಕಲ್ಲೆಸೆಯುವುದಕ್ಕಾಗಿ. ನೋಡ್ರಿ, ಪ್ರಯತ್ನ ನಡೆದದೆ. ಸ್ಟೆಫನ ಕಾಲದಲ್ಲಿ ನಡೀತು, ಈಗಲೂ ಸಹ ನಡೆದದೆ. ಈ ಭಾಗದಲ್ಲಿ ಸಹ ನಾವು ಅದನ್ನ ಸ್ಪಷ್ಟವಾಗಿ ಕಾಣ್ತೇವೆ. ಕಲ್ಲೆಸೆದುಕೊಳ್ಳುವಂತಹ ಪ್ರಯತ್ನ ಅಲ್ಲಿ ಆಯಿತು. ಯಾರ ಮೇಲೆ? ಪೌಲ ಮತ್ತು ಬಾರ್ನಬರ ಮೇಲೆ. ಪೌಲ ಏನಾಗಿದ್ದ? ಸ್ಟೇಫನನ್ನು ಕಲ್ಲೆಸೆದು ಕೊಲ್ಲುವಾಗ ಸಮ್ಮತಿಸುವವನಾಗಿದ್ದ. ರಿಮೆಂಬರ್ ದಿಸ್. ಪೌಲನು ಸ್ಟೇಫನನನ್ನು ಕಲ್ಲೆಸೆದುಕೊಳ್ಳುವಾಗ ಆ ಒಂದು ಕೆಲಸಕ್ಕೆ ಸಮ್ಮತಿಸುವನಾಗಿದ್ದ ಅಂತ ಹೇಳಿ ನಾವು ಈಗಾಗಲೇ ಅಭ್ಯಾಸ ಮಾಡಿದ್ದೇವೆ ಅದನ್ನ. ಯಾವ ರೀತಿಯಾಗಿ ಸ್ಟೇಫನ್ ಬಟ್ಟೆಗಳನ್ನ ಅಲ್ಲಿ ಸಾಕ್ಷಿಯಾಗಿ ಪೌಲನ ಸೌಲನ ಪಾದಗಳ ಬಳಿಯಲ್ಲಿ ಇಟ್ಟಿದ್ರು, ಕಾಲುಗಳಲ್ಲಿ ಇಟ್ಟಿದ್ರು ಎಂಬುದನ್ನ ನಾವು ನೋಡಿದ್ದೇವೆ. ಆದ್ರೆ ಈ ಹೊತ್ತು ಅವನ ಸ್ಥಿತಿ ಏನಾಗಿದೆ ಅಂತಂದ್ರೆ, ಕಲ್ಲೆಸೆಯುವುದಕ್ಕೆ ಜನ ರೆಡಿ ಆಗಿದ್ದಾರೆ ಅವನ ಮೇಲೆ, ಅವಮಾನ ಪಡಿಸುವುದಕ್ಕಾಗಿ ರೆಡಿ ಆಗಿದ್ದಾರೆ ಅವನ ಮೇಲೆ ಅಂತ ಹೇಳಿ ಇಲ್ಲಿ ಸ್ಪಷ್ಟವಾಗಿ ಹೇಳದಾಗ. ಆದ ಕಾರಣ ಸ್ವಾರ್ಥ ಸೇವೆ ಅಂತಂದ್ರೆ ಡೋಂಟ್ ಥಿಂಕ್ ದಟ್ ಇಟ್ ಈಸ್ ಅ ಬೆಡ್ ಆಫ್ ರೋಸಸ್. ಎಷ್ಟೋ ಸಲ ಹೇಳ್ತೇವಲ್ಲ, ಇಟ್ಸ್ ಅ ಫುಲ್ ಆಫ್ ಥಾರ್ನ್ಸ್. ಅದು ಒಂದು ಹೂವಿನ ಹಾಸಿಗೆ ಅಲ್ಲ, ಆದ್ರೆ ಅದು ಮುಳ್ಳಿನ ಒಂದು ಏನಾಗಿದೆ ಅಂತ, ಫುಲ್ ಆಫ್ ಥಾರ್ನ್ಸ್ ಅಂದ್ರೆ ಬಹಳಷ್ಟು ಮುಳ್ಳುಗಳಿರುವಂತಹ ಹಾಸಿಗೆ ಆಗಿದೆ ಅಂತ ಹೇಳಿ ನಾವು ನೆನ್ಪಿಟ್ಕೊಂಡಿರ್ಬೇಕು. ಬಿಕಾಸ್ ಯೇಸು ಸ್ವಾಮಿ ತಮ್ಮ ಪ್ರಾಣವನ್ನ ನಮಗೋಸ್ಕರವಾಗಿ ಕೊಟ್ರು, ಸಕಲ ಹಿಂಸೆಯನ್ನು ನಮ್ಗಾಗಿ ತಾಳಿದ್ರು, ತಮ್ಮ ಒಂದು ಹನಿಯನ್ ರಕ್ತವನ್ನು ಇಟ್ಕೊಳ್ಳದೆ ಅದನ್ನ ನಮಗೋಸ್ಕರವಾಗಿ ಸುರಿಸಿದ್ರು. ಆದ ಕಾರಣ ಆ ಸ್ವಾರ್ಥ ಸೇವೆ ಅನ್ನುವಂಥದ್ದಷ್ಟು ಈಸಿ ಇಲ್ಲ. ಅದು ಕಠಿಣ ಆಗಿದೆ, ಆದ್ರೆ ಅದನ್ನ ನಾವು ಮಾಡ್ಲೇಬೇಕು. ಯಾಕಂದ್ರೆ ರಕ್ಷಣೆಯದು ಕೇವಲ ನಮ್ ಸಲುವಾಗಿ ಅಷ್ಟೇ ಅಲ್ಲ, ಅದು ಎಲ್ಲರ ಸಲುವಾಗಿದೆ. ಕ್ರಿಸ್ತೇಸು ಪಾಪಿಗಳನ್ನ ರಕ್ಷಿಸುವುದಕ್ಕಾಗಿ ಈ ಲೋಕಕ್ಕೆ ಬಂದನು. ಈ ಲೋಕದ ಪಾಪಿಗಳನ್ನ ರಕ್ಷಿಸುವುದಕ್ಕಾಗಿ ಬಂದನು ಅಂದ್ರೆ ಲೋಕದಲ್ಲಿರ್ತಕ್ಕಂಥ ಎಲ್ಲಾ ಪಾಪಿಗಳಿಗೋಸ್ಕರವಾಗಿ ಯೇಸು ಸ್ವಾಮಿ ಬಂದನು ಅಂತ ಹೇಳಿ ಇದೆ. ಆದ ಕಾರಣ ನಾವು ಸಹ ಅದರಲ್ಲಿ ಇದ್ದೇವೆ, ನಾವು ಸಹ ರಕ್ಷಣೆ ಹೊಂದಿದ್ದೇವೆ ಯೇಸು ಸ್ವಾಮಿಯ ಮೂಲಕ. ಪಾಪಗಳಿಗಾಗಿ ಪಶ್ಚಾತ್ತಾಪಟ್ಟು ಆತನು ಮಾಡಿದಂತಹ ಕಾರ್ಯದ ಮೇಲೆ, ಆತನು ಕೊಟ್ಟಂತಹ ರಕ್ಷಣೆಯನ್ನು ನಾವು ಪಡೆದುಕೊಂಡಿದ್ದೇವೆ ಆತನ ಮೇಲೆ ವಿಶ್ವಾಸವಿಟ್ಟು. ಆದ ಕಾರಣ ನಾವು ಆ ಸ್ವಾರ್ಥೆಯನ್ನ ಇತರರಿಗೆ ಹೇಳುವಂತ ಹಂಗಿನಲ್ಲಿ ಇದ್ದೇವೆ. ಮತ್ತು ಅದು ಒಂದು ದೇವರ ಯೇಸು ಸ್ವಾಮಿ ಕೊಟ್ಟಂತ ಆಜ್ಞೆಯೂ ಸಹ ಆಗಿದೆ. ಅದನ್ನ ನಾವು ಮಾಡಬೇಕಾದದ್ದು ಬಹಳ ಮುಖ್ಯ. ಓಕೆ, ಹೀಗೆ ಇರುವಾಗ ಅವಮಾನಗಳು ಬರ್ತವೆ, ಹಿಂಸೆ ಬರ್ತದೆ, ಅದಕ್ಕಾಗಿ ನಾವು ರೆಡಿ ಇರಬೇಕು. ಅದನ್ನ ನಾವು ತಪ್ಪಿಸ್ಕೊಳ್ಳಿಕ್ಕೆ ಆಗುದಿಲ್ಲ. ಈಗ ನಾವು ಎಷ್ಟೋ ಸಲ ಅಂತೇವೆ, ಏನ್ರಿ ಆ ಗುಂಪಿದೆ, ಈ ಗುಂಪಿದೆ, ಬಹಳಷ್ಟು ಹಿಂಸೆ ನಡೀತಾ ಇದೆ, ಉತ್ತರ ಭಾರತದಲ್ಲಿ ಹಾಗೆ ಆಗ್ತಾ ಇದೆ, ಹೀಗೆ ಆಗ್ತಾ ಇದೆ ಅಂತೇಳಿ ಎಷ್ಟೋ ಸಲ ನಾವು ಹೇಳ್ತೇವೆ. ಆದ್ರೆ ಈ ಹಿಂಸೆ ಇದು ಕೇವಲ ಈಗಿನ ಕಾಲಕ್ಕೆ ಸಂಬಂಧಿಸಿದ್ದಲ್ಲ. ಇಟ್ ಈಸ್ ನಾಟ್ ಆಫ್ ದಿಸ್ ಟೈಮ್. ಇಟ್ ವಾಸ್ ದೇರ್ ಈವನ್ ಆಫ್ಟರ್ ಅವರ್ ಲಾರ್ಡ್ ಜೀಸಸ್ ಕ್ರೈಸ್ಟ್ ವೆಂಟ್ ಟು ಹೆವನ್. ಯೇಸು ಸ್ವಾಮಿ ಪರಲೋಕಕ್ಕೆ ಹೋದ್ಮೇಲೆ ಅಪೋಸ್ತಲರ ಮಧ್ಯದಲ್ಲಿ ಈ ಒಂದು ಹಿಂಸೆ ನಡೀತಾ ಹೋಯ್ತು. ಯಾಕೋಬನು ತನ್ನ ಪ್ರಾಣವನ್ನು ಸಹ ಅಂದ್ರೆ ರಕ್ತ ಸಾಕ್ಷಿ ಆದನು ಅಂತೇಳಿ ಈಗಾಗಲೇ ನಾವು ನೋಡಿದ್ದೇವೆ. ಆದ ಕಾರಣ ಇದೊಂದು ಹೊಸ ವಿಷಯ ಅಲ್ಲ. ನಾವು ಯಾವಾಗ್ಲೂ ಹಿಂಜರಿಬಾರದು. ನಾ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ, ವಿ ಶುಡ್ ನಾಟ್ ಗೆಟ್ ಡಿಸ್ಕರೇಜ್ಡ್.
ಹಿಂದೆಯೂ ಇತ್ತು, ಈಗಲೂ ಇದೆ, ಮುಂದೆಯೂ ಇರ್ತದೆ. ಆದ್ರೆ ಅದಕ್ಕೋಸ್ಕರವಾಗಿ ನಾವು ಹಿಂಜರಿಯುವ ಕಾರಣ ಇಲ್ಲ. ನಾವು ಅದಕ್ಕಾಗಿ ಸಿದ್ಧರಾಗಿದ್ದು ಆ ಸೇವೆಯನ್ನ ಮಾಡಲೇಬೇಕು ಎಂಬ ವಿಷಯವನ್ನ ದೇವರ ವಾಕ್ಯ ನಮಗೆ ತಿಳಿಸಿಕೊಡ್ತದೆ. ಓಕೆ, ಮುಂದೆ ನಾವು ನೋಡುವಾಗ ಕೊಲ್ಲುವುದಕ್ಕೆ ಪ್ರವರ್ತಿಸಿದಾಗ ಅಪೊಸ್ತಲರು ಅದನ್ನ ತಿಳಿದು ಓಡಿ ಹೋಗಿ ಲುಕೋನ್ಯದಲ್ಲಿದ್ದ ಲುಸ್ತ್ರ, ದೆರ್ಬೆ ಎಂಬ ಊರುಗಳಿಗೂ ಅವುಗಳಿಗೆ ಸೇರಿದ ಸೀಮೆಗಳಿಗೂ ಹೋಗಿ ಅಲ್ಲಿ ಸ್ವಾರ್ಥಿಯನ್ನ ಸಾರಿದರು. ನೋಡ್ರಿ, ಇದು ಎಲ್ಲಿ ನಡೀತಾ ಇದೆ? ಇಕೋನ್ಯದಲ್ಲಿ ನಡೀತಾ ಇದೆ. ಆಗ ಈ ಹಿಂಸೆ ಅವರಿಗೆ ಗೊತ್ತಾಯ್ತು, ಏನಂತ ಹೇಳಿ ಅವ್ರು ಕಲ್ಲೆಸುತ್ತಾರೆ ಮತ್ತು ಅವಮಾನ ಮಾಡ್ತಾರೆ ಅಂತ ಹೇಳಿ ಗೊತ್ತಾದ ಕೂಡಲೇ ಅಲ್ಲಿ ಅವ್ರು ಕಂಟಿನ್ಯೂ ಮಾಡ್ಲಿಲ್ಲ. ಅಲ್ಲಿ ಪೌಲನು ಏನ್ ಹೇಳ್ತಾನೆ ನೋಡ್ರಿ, ಪೌಲನು ಮಾಡಿದಂತಹ ಪವಿತ್ರಾತ್ಮನು ಮಾಡಿದಂತಹ ಒಂದು ಅದ್ಭುತ ಏನಂತಂದ್ರೆ ಅವರನ್ನ ಆ ಸ್ಥಳದಿಂದ ಬೇರೆ ಸ್ಥಳಕ್ಕೆ ಕರೆದುಕೊಂಡು ಹೋದನು ಎಂಬ ವಿಚಾರವನ್ನ ಇಲ್ಲಿ ನಾವು ಸ್ಪಷ್ಟವಾಗಿ ಓದ್ತೇವೆ. ಅವ್ರೇನ್ ಹೋದ್ರು ಅಂತಂದ್ರೆ ಇಕೋನ್ಯ ಬಿಟ್ರು, ಆಮೇಲೆ ಲುಸ್ತ್ರ ಮತ್ತು ದರ್ಬೆ ಎಂಬಂತ ಸ್ಥಳಕ್ಕೆ ಅವರು ಹೋಗಿ ಅಲ್ಲಿ ಸ್ವಾರ್ಥಿಯನ್ನ ಅವರು ಸಾರ್ಲಿಕ್ಕೆ ಶುರು ಮಾಡಿದ್ರು ಅಂತೇಳಿ ದೇವರ ವಾಕ್ಯ ಹೇಳ್ತದೆ. ಈ ರೀತಿಯಾಗಿ ಮೊದಲೇ ಒಂದು ಸ್ವಾರ್ಥಿಯ ಒಂದು ಸೇವೆ ಅದ್ಭುತವಾದ ರೀತಿಯಲ್ಲಿ ಮುಂದರಿಯಿತು. ಅದು ನಿಲ್ಲಿಲ್ಲ, ಹಿಂಸೆ ಬಂತಂತ ನಿಲ್ಲಿಲ್ಲ, ಕಲ್ಲೆಸೆದುಕೊಳ್ತಾರಂತ ಹೇಳಿ ನಿಲ್ಲಿಲ್ಲ. ಆದ್ರೆ ಅದು ಬೇರೆ ಸ್ಥಳಕ್ಕೆ ಅದು ಶಿಫ್ಟ್ ಆಗಿ ಅಲ್ಲಿ ಆ ಸೇವೆಯ ಕೆಲಸ ನಡೀತು ಅಂತ ಹೇಳಿ ನಮಗ ತಿಳಿದು ಬರ್ತದೆ. ನೋಡ್ರಿ, ಎಷ್ಟು ಸ್ಥಳಗಳನ್ನ ನಾವು ನೋಡಿದಿವಿ. ಏನಂತೇಳಿ ಈಗಾಗಲೇ 6 ಸ್ಥಳಗಳನ್ನ ನೋಡಿವಿ, ಪ್ಲಸ್ ಈಗ ಇಕೋನ್ಯ ನೋಡಿದಿವಿ, ಆಮೇಲೆ ಲುಸ್ತ್ರ ಮತ್ತು ದರ್ಬೆ. ಇವೆಲ್ಲ ಮೊದಲೇ ಒಂದು ಪ್ರಯಾಣದ ಸ್ಥಳಗಳಾಗಿದ್ದವು, ಸೇವೆ ಮಾಡಿದಂತ ಸ್ಥಳಗಳಾಗಿದ್ದವು. ನೆನ್ಪಿಟ್ಕೊಡ್ರಿ, ನೋಟ್ ಮಾಡ್ಕೊಡ್ರಿ. ಇದರಿಂದ ನಿಮಗೆ ಬಹಳಷ್ಟು ಮೀನಿಂಗ್ಫುಲ್ ಅನಿಸ್ತದೆ. ಪೌಲನ ಒಂದು ಸೇವೆ, ಸ್ವಾರ್ಥ ಸೇವೆ ಎಷ್ಟು ಅದ್ಭುತವಾಗಿತ್ತು ಅಂತ ಹೇಳಿ ನೀವು ಇದರಿಂದ ಕಂಡುಕೊಳ್ತೀರಿ. ಓಕೆ, ಮುಂದೇನಾಯ್ತು ನೋಡ್ರಿ. ಲುಸ್ತ್ರದೊಳಗೆ ಕಾಲುಗಳಲ್ಲಿ ಬಲವಿಲ್ಲದಂತ ಒಬ್ಬ ಮನುಷ್ಯನು ಕೂತಿದ್ದನು. ಅವನು ಹುಟ್ಟುಕುಂಟನಾಗಿದ್ದು ಎಂದಿಗೂ ನಡೆಯದೇ ಇದ್ದವನು. ಪೌಲನು ಆಡೋ ಮಾತುಗಳನ್ನು ಅವನು ಕಿವಿಗೊಟ್ಟು ಕೇಳುತ್ತಿದ್ದನು. ನೋಡ್ರಿ, ಎಷ್ಟು ವಿಶೇಷ ಅಂದ್ರೆ ದೇವರ ವಾಕ್ಯದಲ್ಲಿ ನೀವು ಎಷ್ಟು ಸೂಕ್ಷ್ಮವಾಗಿ ತಿಳ್ಕೊಂಡ್ರೆ ಎಷ್ಟು ಅರ್ಥ ಇದೆ ಅಂತ ಹೇಳಿ ನಿಮ್ಗೆ ಗೊತ್ತಾಗ್ತದೆ. ಮೊದಲನೇದಾಗಿ ಏನ್ ಹೇಳ್ತಾನೆ? ದುಸ್ತರ ಊರಿನ ಹೆಸರು ಹೇಳ್ತಾನೆ. ಎರಡನೇದಾಗಿ ಕಾಲುಗಳಲ್ಲಿ ಬಲವಿಲ್ಲದಂತ ಒಬ್ಬ ವ್ಯಕ್ತಿ. ಅವನು ಏನಾಗಿದ್ದ? ಮನುಷ್ಯನಾಗಿದ್ದ, ಹುಟ್ಟುಕುಂಟನಾಗಿದ್ದ. ಅಂದ್ರೆ ಈ ವಾಸ್ ಬಾರ್ನ್ ಲೇಮ್ ಪರ್ಸನ್. ಆಮೇಲೆ ಇಷ್ಟೆಲ್ಲ ಇದ್ರೂ ಕೂಡ ಅವನಲ್ಲಿ ಇರ್ತಕ್ಕಂತಹ ಒಂದು ಮುಖ್ಯ ಅಂಶವನ್ನ ಇಲ್ಲಿ ಲೂಕನು ಬರೀತಾನೆ, ಡಾಕ್ಟರ್ ಲೂಕ್ ಬರೀತಾರೆ. ಏನಂತೇಳಿ? ಅವನು ಪೌಲನು ಆಡುವ ಮಾತುಗಳನ್ನ ಕಿವಿಗೊಟ್ಟು ಕೇಳುತ್ತಿದ್ದನು. ಪೌಲನು ಯಾರ ಬಗ್ಗೆ ಮಾತಾಡ್ತಿದ್ದ? ಯೇಸು ಕ್ರಿಸ್ತರ ಬಗ್ಗೆ ಸ್ವಾರ್ಥಿಯನ್ನ ಹೇಳ್ತಿದ್ದ. ಯೇಸು ಕ್ರಿಸ್ತರು ಮಾಡಿದಂತಹ ಮಹತ್ ಕಾರ್ಯಗಳನ್ನು ಹೇಳ್ತಿರ್ಬೇಕು. ಯೇಸು ಕ್ರಿಸ್ತರು ಮಾಡಿದಂತ ಪಟ್ಟಂತ ಶ್ರಮೆ ಹೇಳ್ತಿದ್ದ. ಆಮೇಲೆ ಕ್ರೂಜೆಯ ಮರಣವನ್ನ, ಪುನರುತ್ಥಾನವನ್ನ, ಪರಲೋಕಾರೋಹಣವನ್ನ, ಎಲ್ಲವುಗಳನ್ನ ಪೌಲನು ವಿಧ ವಿಧವಾದ ರೀತಿಯಲ್ಲಿ ವರ್ಣಿಸ್ತಾ ಇದ್ದ ಅಂತ ಹೇಳಿ ನಮ್ಮೆಲ್ಲರಿಗೆ ಗೊತ್ತಿದೆ. ಆದ ಕಾರಣ ಇಲ್ಲಿ ಪೌಲನು ಹೇಳಿದಂತಹ ಮಾತನ್ನ ಕಿವಿಗೊಟ್ಟು ಕೇಳ್ತಾ ಇದ್ದ ಅಂತ. ಸೊ ಹಿ ವಾಸ್ ಲಿಸ್ನಿಂಗ್ ವಿತ್ ಇಂಟ್ರೆಸ್ಟ್. ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ನಾ ಹೇಳ್ತಿರ್ತೇನೆ, ನನಗೆ ದೇವ್ರ ವಾಕ್ಯ ಅಂತಂದ್ರೆ ಸುಮ್ನೆ ನೀವು ನ್ಯೂಸ್ ಪೇಪರ್ ಓದಂಗೆ ಓದ್ಬೇಡ್ರಿ. ಆದ್ರೆ ಅದನ್ನ ನೀವು ಬಹಳಷ್ಟು ಮನಪೂರ್ವಕವಾಗಿ ಓದ್ರಿ, ತಿಳ್ಕೊಳ್ಬೇಕಂತ ಓದ್ರಿ, ಅರ್ಥ ಮಾಡಿಬೇಕು ಓದ್ರಿ, ಧ್ಯಾನ ಮಾಡ್ರಿ. ಆಗ ನಿಮ್ಗ ಅದರ ಲಾಭ ಆಗ್ತದೆ. ಈಗ ನೋಡ್ರಿ, ಇವನ ಸ್ಥಿತಿ ಏನಿದೆ? ಹುಟ್ಟುಕುಂಟ. ಹೊತ್ಕೊಂಡು ಬರ್ತಿದ್ರು, ಹೊತ್ಕೊಂಡು ಹೋಗ್ತಿದ್ರು. ಎಲ್ಲಿದ್ದವ? ಲುಸ್ತ್ರದಲ್ಲಿದ್ದಂತಹ ವ್ಯಕ್ತಿ. ಆಮೇಲೆ ಇವನು ದೇವರ ವಾಕ್ಯ ಅಂದ್ರೆ ಸ್ವಾರ್ಥಿಯನ್ನ ಬಹಳ ಕಿವಿಗೊಟ್ಟು ಕೇಳ್ತಾ ಇದ್ದ ಅಂತ ಹೇಳಿ ಇಲ್ಲಿ ಹೇಳ್ತಾರೆ. ಇದರ ಲಾಭ ಏನಾಯ್ತು ಅಂತ ಹೇಳಿ ನಮಗ ಮುಂದಿನ ವಚನದಲ್ಲಿ ನಮಗೆ ತಿಳಿದು ಬರ್ತದೆ. ಏನ್ ಹೇಳ್ತಾ ನೋಡ್ರಿ, ಪೌಲನು ಅವನನ್ನ ಸ್ಥಿರವಾಗಿ ನೋಡಿದನು. ಮತ್ತೆ ಅದ್ರಲ್ಲಿ ಅರ್ಥ ಇದೆ. ಈಗ ಪೌಲ್ ಏನ್ ಮಾಡಿದಂತ? ಸ್ಥಿರವಾಗಿ ನೋಡಿದ. ಅಂದ್ರೆ ಪೌಲನಿಗೀಗ ವಿಚಾರ ಬಂತು ಏನಂತ ಹೇಳಿ, ಇವನ ಅಂದ್ರೆ ಪವಿತ್ರಾತ್ಮನ ಅವನು ತಿಳಿಸ್ಕೊಟ್ಟ ಏನಂತ ಹೇಳಿ, ಈ ಹುಟ್ಟು ಕುಂಟ ಇದನ್ಲ, ಇಲ್ಲಿ ಮಹತ್ ಕಾರ್ಯ ನಾನು ಮಾಡ್ತೇನೆ, ಆದ ಕಾರಣ ನೀನು ಈಗ ರೆಡಿ ಆಗು ಅಂತ ಹೇಳಿ. ಅವಾಗ ಏನಾಯ್ತು? ಪೌಲನ್ ನೋಡ್ಲಿಕ್ಕೆ ಶುರು ಮಾಡ್ದ. ಅವನು ಏನಂತ? ಈ ಹುಟ್ಟು ಕುಂಟನ್ನ ಲಕ್ಷ್ಯಪೂರ್ವಕವಾಗಿ ಸ್ಥಿರವಾಗಿ ನೋಡಿದ ಅಂತ. ಯಾಕೆ ನೋಡಿದ? ಅವನಲ್ಲಿ
ವಿಶ್ವಾಸ ಇದೆಯೋ ಇಲ್ಲೋ, ಯಾಕಂದ್ರೆ ವಿಶ್ವಾಸ ಇಲ್ದಿದ್ರೆ ಮಹತ್ ಕಾರ್ಯ ಆಗುದಿಲ್ಲ. ಆದ ಕಾರಣ ಅವನಲ್ಲಿ ಕರ್ತನಾದ ಯೇಸು ಕ್ರಿಸ್ತರ ಮೇಲೆ ನಾನು ಈಗಾಗಲೇ ಅದನ್ನ ಹೇಳಿದ್ದೇನೆ. ಆ ಸುವಾರ್ತೆಯನ್ನ ಅವನು ಲಕ್ಷ್ಯ ಕೊಟ್ಟು ಕೇಳಿದ್ದಾನೆ. ಈಗ ಅವನು ಯಾವ ಸ್ಥಿತಿಯಲ್ಲಿದ್ದಾನೆ, ಅವನ ನಂಬಿಕೆ ಎಲ್ಲಿದೆ, ಯಾರಲ್ಲಿದೆ, ಹೇಗಿದೆ ಎಂಬುದನ್ನ ಅವನು ತಿಳ್ಕೊಳ್ಳಿಕ್ಕೆ ಸ್ಥಿರವಾಗಿ ನೋಡಿದನು ಅಂತ ಹೇಳಿ ಇಲ್ಲಿ ತಿಳಿಸಲ್ಪಟ್ಟಿದೆ. ಅವಾಗ ಅವನಿಗೆ ತಿಳಿದು ಬಂತು ಏನಂತ ಹೇಳಿ, ಇದೆ, ಉಂಟು ಅಂತ ಹೇಳಿ ಅವನಿಗೆ ಅರ್ಥ ಆಯ್ತು ಅಂತ ಹೇಳಿ ದೇವ್ರ ವಾಕ್ಯ ಹೇಳ್ತದೆ. ನಿನ್ನ ಕಾಲೂರಿ ನೆಟ್ಟಗೆ ನಿಂತುಕೋ ಎಂದು ಮಹಾಧ್ವನಿಯಿಂದ ಹೇಳಿದನು. ನೋಡ್ರಿ, ಅಂದ್ರೆ ಯೇಸು ಸ್ವಾಮಿಯ ಹೆಸರಿನಲ್ಲಿಯೇ ಇದನ್ನ ಆತನು ಮಾಡ್ತಾ ಇದ್ದಾನೆ. ಯಾಕಂದ್ರೆ ಸುವಾರ್ತೆಯನ್ನ ಅವನಿಗೆ ಹೇಳ್ದ, ಅವನು ಲಕ್ಷ್ಯ ಕೊಟ್ಟು ಕೇಳ್ದ, ಸ್ಥಿರವಾದ ನಂಬಿಕೆಯನ್ನು ನೋಡ್ದ. ಯಾರು? ಪೌಲ. ಅವನಲ್ಲಿ ಯಾರಲ್ಲಿ? ಕರ್ತನಾದ ಯೇಸು ಕ್ರಿಸ್ತ. ಆಗ ಏನಾಯ್ತು ಅಂತಂದ್ರೆ ಅಲ್ಲಿ ಮಹತ್ ಕಾರ್ಯ ಆಯ್ತು. ಸೊ ಈ ರೀತಿಯಾಗಿ ಆಗಿನ ಕಾಲದಲ್ಲಿ ಮಹತ್ ಕಾರ್ಯಗಳು ಯೇಸು ಕರ್ತರ ಹೆಸರಿನಲ್ಲಿ, ಕರ್ತನಾದ ಯೇಸು ಕ್ರಿಸ್ತ ಹೆಸರಿನಲ್ಲಿ ನಡೀತಿದ್ದವು. ಯೇಸು ಕ್ರಿಸ್ತರನ್ನ ನಂಬುವಾಗ ಸಿಕ್ತಿತ್ತು ಆಶೀರ್ವಾದ ಎಂಬುದನ್ನ ಈ ಭಾಗದಿಂದ ನಾವು ಕಂಡುಕೊಳ್ತೇವೆ. ನಿನ್ನ ಕಾಲೂರಿ ನೆಟ್ಟಗೆ ನಿಂತ್ಕೋ ಎಂದು ಮಹಾಧ್ವನಿಯಿಂದ ಹೇಳಿದನು. ಕೂಡಲೇ ಆ ಮನುಷ್ಯನು ಹಾರಿ ನಡೆದಾಡಿದನು. ನೋಡ್ರಿ, ಇಟ್ ವಾಸ್ ಅನ್ ಇನ್ಸ್ಟಂಟ್ ಮಿರಾಕಲ್. ಕೂಡಲೇ ಅವನೇನ್ ಮಾಡ್ಬಿಟ್ಟ? ಹಾರ್ಲಿಕ್ಕೆ ಶುರು ಮಾಡ್ಬಿಟ್ಟ. ಮೊದ್ಲಿಗೆ ಎಲ್ಲಿದ್ದವ? ಕುಂತ್ಕೊಂಡಿದ್ದವ. ಹುಟ್ಟಿದಂದಿನಿಂದ ಕುಳಿತುಕೊಳ್ಳುವಂತದ್ದು ಒಂದೇ ಅವನ ಪಾಶ್ಚರ್ ಆಗಿತ್ತು. ಅಂತಂದ್ರೆ ಒಂದೇ ಅವನು ಕುಳಿತುಕೊಂತ ವಿಧಾನ ಒಂದೇ ಆಗಿತ್ತು. ಆದ್ರೆ ಈ ಹೊತ್ತು ಕರ್ತನಾದ ಯೇಸು ಕ್ರಿಸ್ತರ ಹೆಸರಿನಲ್ಲಿ ಅವನು ನಂಬಿಕೆ ಇಟ್ಟದ್ದರಿಂದ ಇವತ್ತು ಅವನ್ ಏನಾಯ್ತು ಅಂತಂದ್ರೆ, ಸ್ಥಿರವಾಗಿ ಆತನು ನಂಬಿದ್ದರಿಂದ ಯೇಸು ಕರ್ತರನ್ನ ಅವನ ಜೀವನದಲ್ಲಿ ಹಾರಿ ನಡೆದನು ಅಂತ ಹೇಳಿ ಅವನ ಬಗ್ಗೆ ಹೇಳ್ತದೆ. ತನ್ನ ಜೀವನದಲ್ಲಿ ಫಸ್ಟ್ ಟೈಮ್ ಹಿ ಎಕ್ಸ್ಪೀರಿಯನ್ಸ್ಡ್ ವಾಟ್ ಈಸ್ ಸ್ಟ್ಯಾಂಡಿಂಗ್ ಅಂಡ್ ವಾಟ್ ಈಸ್ ವಾಕಿಂಗ್. ನೋಡ್ರಿ, ಎಷ್ಟು ಅದ್ಭುತವಾದಂತಹ ಕಾರ್ಯ ಇಲ್ಲಿ ನಮಗೆ ಕಂಡು ಬರ್ತದೆ. ಪಾಠ ಸಹ ಅಷ್ಟೇ ಅಮೂಲ್ಯವಾಗಿದೆ. ಆದ ಕಾರಣ ನಮ್ಮ ಜೀವನದಲ್ಲಿ ನಾವು ಸ್ವಾರ್ಥೆಯನ್ನ ಸಾರಬೇಕು. ಸ್ವಾರ್ಥೆಯನ್ನ ನಂಬಿದವರ ಜೀವನದಲ್ಲಿ ಎಷ್ಟು ಅದ್ಭುತಗಳು ಆಗ್ತವೆ. ನಂಬಿಕೆ, ಕರ್ತನಾದ ಯೇಸು ಕ್ರಿಸ್ತರಲ್ಲಿ ನಂಬಿಕೆ ಇಡುವಾಗ ಅದು ನಮಗೆ ಆತ್ಮೀಯ ಸ್ವಸ್ಥತೆಯನ್ನು ಕೊಡ್ತದೆ, ಅಂದ್ರೆ ರಕ್ಷಣೆಯನ್ನು ಕೊಡ್ತದೆ. ಆಮೇಲೆ ನಮಗೆ ನಿತ್ಯ ಜೀವನ ಕೊಡ್ತದೆ, ದೇವರ ಮಕ್ಕಳಾಗುವಂತ ಭಾಗ್ಯವನ್ನ ನಮಗದು ಕೊಡ್ತದೆ ಅಂತ ಹೇಳಿ ಈ ಭಾಗದಿಂದ ನಾವು ಸ್ಪಷ್ಟವಾಗಿ ಕಂಡುಕೊಳ್ತೇವೆ. ಈ ರೀತಿಯಾಗಿ ಪೇತ್ರ ಸಹ ಇದನ್ನ ವಾಸಿ ಮಾಡಿದಂತಹ ಒಂದು ಚಿತ್ರ ನಮಗ ನೆನಪಾಗ್ತದೆ. 3ನೇ ಅಧ್ಯಾಯ ಇದೇ ಅಪೊಸ್ತಲರ ಕೃತ್ಯದಲ್ಲಿ. ಈ ರೀತಿಯಾಗಿ ಪವಿತ್ರಾತ್ಮನ ಶಕ್ತಿಯ ಪ್ರದರ್ಶನವನ್ನ ನಾವು ಆ ವ್ಯಕ್ತಿಯ ಜೀವನದಲ್ಲಿ ಕಾಣ್ತೇವೆ. ಪವರ್ ಆಫ್ ದ ಹೋಲಿ ಸ್ಪಿರಿಟ್ ವರ್ಕ್ಡ್ ಇನ್ ದ ಲೈಫ್ ಆಫ್ ದಟ್ ಲೇಮ್ ಮ್ಯಾನ್, ಬಾರ್ನ್ ಲೇಮ್ ಮ್ಯಾನ್. ಅವಾಗ ಅವನು ಏನಾಯ್ತು ಅಂತಂದ್ರೆ, ಹಾರಿ ನಡೆದಾಡಿದನು ಅಂತ ಹೇಳಿ. ಸೊ ನ್ಯಾಚುರಲಿ ಹಿ ವುಡ್ ಹ್ಯಾವ್ ಪ್ರೇಸ್ ದ ಲಾರ್ಡ್ ಆಲ್ಸೋ. ಯಾಕಂದ್ರೆ ಅಲ್ಲಿ ನಾವು ನೋಡ್ತೇವೆ, ನಡೆಯುತ್ತಾ, ಕುಣಿಯುತ್ತಾ, ಸ್ತುತಿಸುತ್ತಾ ಅಂತ ಹೇಳಿ ನಾವು 3ನೇ ಅಧ್ಯಾಯದಲ್ಲಿ ಪೇತ್ರನು ಕರ್ತನಾದ ಯೇಸು ಕ್ರಿಸ್ತರ ಹೆಸರಿನಲ್ಲಿ ವಾಸಿ ಮಾಡಿದಂತಹ ಕುಂಟನ ವಿಷಯವಾಗಿ ನೋಡ್ತೇವೆ. ಇಲ್ಲಿಯೂ ಸಹ ಆ ರೀತಿಯಾಗಿ ಖಂಡಿತವಾಗಿ ಆಗಿರ್ಬೇಕು. ಅದರ ವಿವರ ಇರಲಿ. ನಾವು ಮುಂದೆ 11ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ಸಹ ಅನೇಕ ವಿಷಯಗಳನ್ನ ನಾವು ನೋಡ್ಲಿಕ್ಕಿದ್ದೇವೆ. ಆದ ಕಾರಣ ಐ ಥಿಂಕ್ ಸ್ವಲ್ಪ ಸ್ಪೀಡ್ ಮಾಡ್ತೇನೆ, ಯಾಕಂದ್ರೆ ಸಮಯ ಬಹಳ ವೇಗವಾಗಿ ಹೋಗ್ತಾ ಇದೆ. 11ನೇ ವಚನಕ್ಕೆ ನಾವು ಬರುವಾಗ ಅಲ್ಲಿ ಆತ ಮನುಷ್ಯನು ಹಾರಿ ನಡೆದನು. ಪೌಲನು ಮಾಡಿದ್ದನ್ನ ಗುಂಪು ಕೂಡಿದ್ದ ಜನರು ನೋಡಿ, ದೇವತೆಗಳು ಮನುಷ್ಯರು ರೂಪದಿಂದ ನಮ್ಮ ಬಳಿಗೆ ಇಳಿದು ಬಂದರು ಎಂದು ಲುಕೋನ್ಯ ಭಾಷೆಯಲ್ಲಿ ಕೂಗಾಡಿದರು. ನೋಡ್ರಿ, ಮತ್ತೊಂದು ಇಂಟ್ರೆಸ್ಟಿಂಗ್ ಥಿಂಗ್ ಈಸ್ ಹ್ಯಾಪನಿಂಗ್. ಸ್ವಲ್ಪ ನಿಮ್ ಕಣ್ಣು ಮುಂದೆ ತೆಗೆದುಕೊಂಡು ಬರ್ರಿ ಇವನ್ನೆಲ್ಲ, ಅಂದ್ರೆ ನಿಮ್ಗೆ ಬಹಳಷ್ಟು ಅದರ ಲಾಭ ಸಿಗ್ತದೆ. ನೋಡ್ರಿ, ಇಲ್ಲಿ ಏನಾಯ್ತು? ಮೊದಲೇದಾಗಿ ಸುವಾರ್ತೆಯನ್ನ ಸಾರಿದಾಗ ಜನ ನಂಬಿದ್ರು. ಆಮೇಲೆ ಕೆಲವರು ನಂಬಲಿಲ್ಲ. ಅವ್ರೇನ್ ಮಾಡಿದ್ರು? ಹೋಗಿ ವಿಭಾಗಿಸಿದ್ರು. ಆಮೇಲೆ ಅಧಿಪತಿಗಳಿಗೆ ಹೋಗಿ ತಿಳಿಸಿದ್ರು. ಆಮೇಲೆ ಅವ್ರನ್ನ ಕಲ್ಲೆಸೆದು ಕೊಲ್ರಿ ಅಂತ ಹೇಳಿ ಅವ್ರು ಹೇಳಿದಾಗ ಕಲ್ಲೆಸೆದು ಕೊಲ್ಲುವುದಕ್ಕಾಗಿ ಬಂದ್ರು. ಆಮೇಲೆ ಪೌಲ ಬಾರ್ನಬರು ಆ ಸ್ಥಳ ಬಿಟ್ಟು ಬೇರೆ ಸ್ಥಳಗಳಿಗೆ, ಅಲ್ಲಿ ದರ್ಬೆಗೆ ಬಂದ್ರು ಅಂತ ಹೇಳಿ ನಾವು ನೋಡ್ತೇವೆ. ಆಮೇಲೆ ಅಲ್ಲಿ ಏನಾಯ್ತು? ಲುಸ್ತ್ರದಲ್ಲಿ ಈ ಒಬ್ಬ ಹುಟ್ಟುಕೊಂಡ ಯಾವ ರೀತಿಯಾಗಿ ಕರ್ತನಾದ ಯೇಸು ಕ್ರಿಸ್ತರ ಮೇಲಿನ ಭರವಸೆಯಿಂದ, ನಂಬಿಕೆಯಿಂದ, ಸ್ಥಿರ ನಂಬಿಕೆಯಿಂದ ಆತನು ಸ್ವಸ್ಥನಾದನು. ಪೌಲನು ಅವನನ್ನ ಸ್ವಸ್ಥ ಮಾಡಿದನು ಅಂತ ಹೇಳಿ ನಮ್ಗೆ ಅಲ್ಲಿ ತಿಳಿದು, ಅಂದ್ರೆ ಯೇಸು ಸ್ವಾಮಿ ಅವರ ಶಕ್ತಿಯಿಂದ ಸ್ವಸ್ಥ ಮಾಡಿದ. ಪೌಲನಲ್ಲಿ ಯಾವ ಶಕ್ತಿ ಇರಲಿಲ್ಲ, ಹಂಗೇನ್ ತಿಳ್ಕೊಬೇಡ್ರಿ. ಇಟ್ ಇಸ್ ಓನ್ಲಿ ಬೈ ದ ಪವರ್ ಆಫ್ ದ ಹೋಲಿ ಸ್ಪಿರಿಟ್. ಯು ಆರ್ ಜಸ್ಟ್ ಎನ್ ಇನ್ಸ್ಟ್ರೂಮೆಂಟ್ ಅಂತ ಹೇಳಿ ನೆನ್ಪಿಟ್ಕೊಂಡ್ರಿ ಅಷ್ಟೇ.
ಆಮೇಲೆ ಏನಾಯ್ತಂತಂದ್ರೆ ಅಲ್ಲಿ ಜನರಿಗೆ ದೇ ಬಿಕೇಮ್ ಸೋ ಎಕ್ಸೈಟೆಡ್. ಅವರು ಭಯಂಕರವಾದ ರೀತಿಯಲ್ಲಿ ಹರ್ಷಪೂರ್ವಕಿತರಾದ್ರು ಅಂತ ಹೇಳಿ ನಮಗೆ ಅಲ್ಲಿ ಗೊತ್ತಾಗ್ತದೆ. ಅವ್ರೇನ್ ತಿಳ್ಕೊಂಡ್ಬಿಟ್ರೆ ಅಂದ್ರೆ ನಮ್ಮಲ್ಲಿ ದೇವತೆಗಳೇ ಬಂದ್ಬಿಟ್ಟಾರೆ. ಆಗಿನ ಕಾಲದಲ್ಲಿ ಆ ಗ್ರೀಕರು ಈ ರೀತಿಯಾಗಿ ನಂಬ್ತಿದ್ರು ಏನಂತ ಹೇಳಿ, ದೇವತೆಗಳು ಮನುಷ್ಯ ರೂಪದಲ್ಲಿ ಕೆಲಸ ಬರ್ತಾರೆ ಅಂತ ಹೇಳಿ ಈಗ ಅವರ ಒಂದು ವಿಶ್ವಾಸ ಇತ್ತು ಅಂತ ಹೇಳಿ ಅವರ ಬಗ್ಗೆ ನೀವು ಅಭ್ಯಾಸ ಮಾಡಿದ್ರೆ ಗೊತ್ತಾಗ್ತದೆ. ಆಗ ಅವರು 2 ದೇವತೆಗಳ ಬಗ್ಗೆ ಇಲ್ಲಿ ಹೆಸರು ಹೇಳಿದ್ದಾರೆ. ಒಂದು ಯಾವ್ದಂತಂದ್ರೆ ಹೆರ್ಮ ದೇವರು ಮತ್ತು ದೌಸ್ಯ ದೇವರು ಅಂತ ಹೇಳಿ ಇಬ್ಬರು ಗ್ರೀಕ್ ದೇವತೆಗಳ ಒಂದು ಉಲ್ಲೇಖ ಇಲ್ಲಿ ಅವರು ಮಾಡಿದ್ದಾರೆ. ಈ ಹೆರ್ಮ ದೇವರು ಅಂತಂದ್ರೆ ಏನಾಗಿದ್ರು ಅಂತಂದ್ರೆ ಅವರು ಬೃಹಸ್ಪತಿ ಅಂತ ಹೇಳಿ ಕನ್ನಡ ಭಾಷೆಯಲ್ಲಿ ಇದೆ ನೋಡ್ರಿ, ಫುಟ್ ನೋಟ್ ನಲ್ಲಿ ಇದೆ ಅಲ್ಲಿ, ಅಂದ್ರೆ ರೆಫರೆನ್ಸ್ ಬೈಬಲ್ ಇದ್ರಲ್ಲಿ ಫುಟ್ ನೋಟ್ ಇರ್ತದಲ್ಲ ಅದ್ರಲ್ಲಿದೆ ನೋಡ್ರಿ ಏನಂತ ಹೇಳಿ. ಈ ಹೆರ್ಮ ದೇವತೆ ಅಂತಂದ್ರೆ ಅವರು ಬೃಹಸ್ಪತಿ ಅಂತಿದ್ರಂತ ಆಗಿನ ಕಾಲದ. ಆಮೇಲೆ ಇನ್ನೊಂದು ಯಾವುದು ದೌಸ್ಯ ದೇವತೆ ಅಂತಂದ್ರೆ ಅವ್ರೇನು ಸ್ವರ್ಗಾಧಿಪತಿ ಅಂತ. ಹಂಗ ಅವರು ದಿಸ್ ಆಲ್ ಗ್ರೀಕ್ ಮೈಥಾಲಜಿ ಹೇಳ್ತಾ ಇದ್ದೇನೆ, ಅಂದ್ರೆ ಗ್ರೀಕರ ಒಂದು ಉಲ್ಲೇಖ ಇಲ್ಲಿ ಬಂದಿದ್ರೆ ನಿಮ್ಗೆ ಜಸ್ಟ್ ಹೇಳ್ತಾ ಇದ್ದೇನೆ, ಜಸ್ಟ್ ಫಾರ್ ಯುವರ್ ಇನ್ಫಾರ್ಮೇಶನ್. ಅದ್ರ ಬಗ್ಗೆ ನೀವು ಹೆಚ್ಚು ವಿಚಾರ ಮಾಡೋದ್ರ ಅವಶ್ಯಕತೆ ಇಲ್ಲ. ಈ 2 ದೇವತೆಗಳ ಬಗ್ಗೆ ಅವರು ಹೇಳ್ತಾ ಇದ್ದಾರೆ, ದೌಸ್ಯ ಮತ್ತು ಹೆರ್ಮೆ. ದೌಸ್ಯ ಅಂತಂದ್ರೆ ಇಂಗ್ಲಿಷ್ ಜಿವ್ಸ್ ಅಂತ ಹೇಳಿ, ಜಿವ್ಸ್ ZEUS ಅಂತ ಹೇಳ್ತಾರಲ್ಲ, ಜಿವ್ಸ್ ಅಂತ ಹೇಳಿ. there are some electrical parts also that we find in the electrical parts ಒಂದು ಬ್ರಾಂಡ್ ಸಹ ಇದೆ ಅದು. ಅಂದ್ರೆ these are all Greek names. ಆಮೇಲೆ ಇವ್ರೇನಾಯ್ತು ಅಂತಂದ್ರೆ ಈ ದೇವತೆಗಳೇ ಮನುಷ್ಯರಾಗಿ ಬಂದ್ಬಿಟ್ರು. ಆಮೇಲೆ ಪೌಲನಿಗೆ ಅವರು ಹೆರ್ಮ ದೇವತೆ ಅಂತಂದ್ರೆ ಯಾಕೆ ಅಂದ್ರು ಅಂತಂದ್ರೆ he was the spokesperson, ಅಂದ್ರೆ he was always preaching and he was the speaking person. ಸ್ವಾರ್ಥಿಯಲ್ಲಿ ಹೇಳುವಂತಹ ಒಬ್ಬ ವ್ಯಕ್ತಿ ಆದ ಕಾರಣ ಮಾತಾಡುವಂತಹ ವ್ಯಕ್ತಿ ಆಗಿದ್ದವ, ಅದಕ್ಕೆ ಅವನಿಗೆ ಅವರು ಹೆರ್ಮ ದೇವತೆ ಅಂತ ಹೇಳ್ತಾರೆ. ಆಮೇಲೆ ಜಿವ್ಸ್ ಅಂತಂದ್ರೆ ಸ್ವರ್ಗಾಧಿಪತಿ, ಅಂದ್ರೆ ಮ್ಯಾನ್ ಆಫ್ ಅಥಾರಿಟಿ ಆರ್ ಪವರ್. ಅವನ ಯಾರು ಅಂತಂದ್ರೆ ಬಾರ್ನಬ ಎಲ್ಲಿದ್ದ ಅವನ ಹಿಂದೆ ಇರ್ತಿದ್ದೆ ಯಾವಾಗಲೂ. he was always behind Paul as a supporter. ಒಂದು ಶಕ್ತಿಯಿಂದ ಅವನಿಗೆ ಒಂದು ಪುಷ್ ಕೊಡ್ತಾ ಇದ್ದ ಅನ್ನುವಂತ ಒಂದು ರೀತಿಯಿಂದ ಅವರು ಹಾಗೆ ಕರೆದಿರ್ಬೇಕು ಅಂತ ಅನಿಸ್ತದೆ. ಎನಿವೆ ವಾಟ್ ಎವರ್ ಇಟ್ ಈಸ್, ದೀಸ್ ಆರ್ ನಾಟ್ ವೆರಿ ಇಂಪಾರ್ಟೆಂಟ್, ಬಟ್ ಏನು ಜಸ್ಟ್ ಒಂದು ಬ್ಯಾಕ್ ಗ್ರೌಂಡ್ ಇದನ್ನ ನೀವು ತಿಳ್ಕೊಂಡ್ರಿ ಅಷ್ಟ. ಆಗ ಅವ್ರು ಏನಾಯ್ತು, ವಚನಕ್ಕೆ 13-15 ವಚನ ಬರುವಾಗ ಅಲ್ಲಿ ಅವ್ರು ಏನ್ ಮಾಡ್ಬಿಟ್ರ ಅಂತಂದ್ರೆ ಪೂಜಾರಿಗಳು ಎತ್ತುಗಳನ್ನ ಮತ್ತು ಹೂಹಾರಗಳನ್ನ ಎತ್ತು ಅರ್ಪಿಸ್ಬೇಕು, ಆಮೇಲೆ ಹೂಹಾರಗಳನ್ನ ಅವ್ರಿಗೆ ಹಾಕ್ಬೇಕು. ದೇ ವಾಂಟೆಡ್ ಟು ಆಫರ್ ದ ಸ್ಯಾಕ್ರಿಫೈಸ್ ಅಂಡ್ ಆಲ್ಸೋ ದ ಫ್ಲವರ್ಸ್ ಅಂದ್ರೆ ಗಾರ್ಲೆಂಡ್ಸ್ ಅಂತ ಹೇಳಿ ಅವ್ರ ಬಗ್ಗೆ ಅವರು ವಿಚಾರ ಮಾಡಿದ್ರಂತ. ವಚನ 15ಕ್ಕೆ ಬರುವಾಗ ಇದೊಂದು ವಿಚಿತ್ರ ಅನುಭವ ಆಯ್ತು. ಇಟ್ ವಾಸ್ ಅ ವೆರಿ ಸ್ಟ್ರೇಂಜ್ ಎಕ್ಸ್ಪೀರಿಯನ್ಸ್ ಫಾರ್ ಪಾಲ್ ಅಂಡ್ ಬಾರ್ನಬಸ್. ನೆನ್ಪಿಟ್ಕೊಡ್ರಿ, ಜಸ್ಟ್ ಟ್ರೈ ಟು ರಿಮೆಂಬರ್ ಹೌ ಆಲ್ ದ ಥಿಂಗ್ಸ್ ಆರ್ ಹ್ಯಾಪನಿಂಗ್ ಇಲ್ಲಿ. ಅವಾಗ ಅವ್ರಿಗೆ ಬಹಳಷ್ಟು ಒಂದು ವಿಚಿತ್ರವಾದಂತಹ ಸ್ಟ್ರೇಂಜ್ ಎಕ್ಸ್ಪೀರಿಯನ್ಸ್ ಬಂದಾಗ ಈಗ ಪೌಲ ಹಿ ಹ್ಯಾಡ್ ಟು ಸ್ಪೀಕ್ ಔಟ್. ಈಗ ಅವನು ಮಾತಾಡ್ಲಿಕ್ಕೆ ಶುರು ಮಾಡ್ದ. ಏನಂತ ಹೇಳಿ, ಇವರು ಹಾಗೆ ಬಿಟ್ಬಿಟ್ರೆ ಇವರು ಸುಮ್ನೆ ಈ ಏನಂತಾರೆ ಪ್ರಾಣಿ ವಧೆ ಮಾಡ್ತಾರೆ, ಆಮೇಲೆ ಹೂಹಾರ್ಗ ಅಂತಂತ ಹಾಕ್ತಾರೆ, ಇವನ್ನೆಲ್ಲ ನಾನು ಸ್ಟಾಪ್ ಮಾಡ್ಬೇಕು. ಐ ಮಸ್ಟ್ ಸ್ಟಾಪ್, ದೀಸ್ ಆರ್ ಆಲ್ ಫ್ಯೂಟೈಲ್, ಅಥವಾ ಇವಕ್ಕೆ ಯಾವ ಪ್ರಯೋಜನವಿಲ್ಲದಂತ ವಸ್ತುಗಳು ಬರ್ತದ ನೋಡ್ರಿ ಮುಂದಿನ ವಚನದಲ್ಲಿ. ಮುಂದೆ ಏನಾಯ್ತು ನೋಡ್ರಿ, 15ನೇ ವಚನಕ್ಕೆ ಬರುವಾಗ ಜನರ ಗುಂಪಿನೊಳಗೆ ಕೂಗುತ್ತಾ ನುಗ್ಗಿ, ಯಾರು ಬಾರ್ನಬ ಪೌಲರು ತಮ್ಮ ವಸ್ತ್ರಗಳನ್ನು ಹರಕೊಂಡು ಜನರ ಗುಂಪಿನೊಳಗೆ ಕೂಗುತ್ತಾ ನುಗ್ಗಿದರು. ಅಂದ್ರೆ ದೇ ಆರ್ ಟ್ರೈಂಗ್ ಟು ಡ್ರಾ ದ ಅಟೆನ್ಷನ್ ಆಫ್ ದ ಪೀಪಲ್. ಅಂದ್ರೆ ಅವ್ರು ಏನ್ ಮಾಡ್ತಾ ಇದ್ದಾರೆ, ಅವ್ರು ಬಟ್ಟೆಗಳನ್ನ ಹರ್ಕೊಂಡ್ಬಿಟ್ರು. ಅವ್ರು ಅಲ್ಪ ನಾವು ಮನುಷ್ಯರು, ನಮಗ ನೀವು ಈ ರೀತಿಯಾಗಿ ಮಾಡಬಾರ್ದು, ನೀವು ವಿ ಆರ್ ಹ್ಯೂಮನ್ ಬೀಯಿಂಗ್ಸ್, ವಿ ಆರ್ ಹ್ಯೂಮನ್ ಬೀಯಿಂಗ್ಸ್ ಅಂತ ಹೇಳಿ ಬಟ್ಟೆ ಹರಿದು ತಮ್ಮ ದೇಹವನ್ನು ಪ್ರದರ್ಶಿಸುವಂತಹ ರೀತಿಯಲ್ಲಿ ಅಲ್ಲಿ ಅವರ ಒಂದು ಕೆಲಸಗಳು ಅಲ್ಲಿ ಆಗ್ತಾ ಇವೆ ಅಂತ ಹೇಳಿ ನಮ್ಗೆ ತಿಳಿದು ಬರ್ತದೆ. ಆಮೇಲೆ ಏನಾಯ್ತಂತಂದ್ರೆ ಜನರೇ ನೀವು ಮಾಡುವುದು ಇದೇನು, ನಾವು ಮನುಷ್ಯರು, ನಿಮ್ಮಂತ ಸ್ವಭಾವದವರು, ನೀವು ಈ ವ್ಯರ್ಥವಾದ ಕೆಲಸಗಳನ್ನ ಬಿಟ್ಟು ನೋಡ್ರಿ. ಮುಖ್ಯವಾಗಿ ಪೌಲನ ಒಂದು ಉದ್ದೇಶ ಏನಾಗಿತ್ತಂತಂದ್ರೆ ಟು ಪಾಯಿಂಟ್ ಟು ಗಾಡ್, ದೇವರ ಕಡೆಗೆ ಅವ್ರ ಲಕ್ಷ್ಯ ತೆಗೆದುಕೊಂಡು ಬರ್ಬೇಕು, ನಿಜವಾದಂತಹ ದೇವರ ಪರಿಚಯ ಮಾಡಿಕೊಡ್ಬೇಕು, ರಕ್ಷಕನಾದಂತಹ ಯೇಸು ಸ್ವಾಮಿಯ ಬಳಿಗೆ ಅವರನ್ನ ಕರ್ಕೊಂಡು ಹೋಗ್ಬೇಕು. ದಿಸ್ ವಾಸ್ ಹಿಸ್ ಮೇನ್ ಏಮ್. ಇದು ಅವನ ಮುಖ್ಯ ಒಂದು ಧ್ಯೇಯವಾಗಿತ್ತು,
ಗುರಿಯಾಗಿತ್ತು, ಅದನ್ನೇ ಇಟ್ಟುಕೊಂಡು ಅವನು ಮಾತಾಡ್ತಾ ಇದ್ದನು ಅಂತ ಹೇಳಿ ಇಲ್ಲಿ ನಮಗ ಸ್ಪಷ್ಟವಾಗಿ ತಿಳಿದು ಬರ್ತದೆ. ಬೇರೆ ಯಾವುದೇ ಮಾತನ್ನ ಹೇಳ್ತಾ ಇಲ್ಲ. ಹೆರ್ಮ ದೇವ್ರನ್ರಿ, ಆಮೇಲೆ ದೌಸ್ಯ ದೇವ್ರನ್ರಿ, ಅದ್ರ ಬಗ್ಗೆ ಅವನು ಹೇಳ್ತಾ ಇಲ್ಲ. ಹಿ ಇಸ್ ನಾಟ್ ಟಾಕಿಂಗ್ ಅಬೌಟ್ ದೆಮ್, ಬಟ್ ಹಿ ಇಸ್ ಟಾಕಿಂಗ್ ಅಬೌಟ್ ದ ಟ್ರೂ ಅಂಡ್ ಲಿವಿಂಗ್ ಗಾಡ್ ಎಂಬುದನ್ನ ಈ ಭಾಗದಲ್ಲಿ ನಾವು ಕಾಣ್ತೇವೆ. ಜನರೇ, ನೀವು ಮಾಡುವುದು ಇದೇನು? ನಾವು ಮನುಷ್ಯರು, ನಿಮ್ಮಂತ ಸ್ವಭಾವದವರು, ನೀವು ಈ ವ್ಯರ್ಥವಾದ ಕೆಲಸಗಳನ್ನ ಬಿಟ್ಟು ಬಿಟ್ಟು ನೋಡ್ರಿ, ಅವರ ಲಕ್ಷ್ಯವನ್ನ ಯಾವ ರೀತಿಯಾಗಿ ಆತನು ಇಲ್ಲಿ ನಿಜವಾದಂತ ಸತ್ಯ ವಿಷಯಗಳ ಕಡೆಗೆ ಆತನು ತೆಗೆದುಕೊಂಡು ಬರ್ತಾ ಇದ್ದಾನೆ. ನೀವೇನ್ ಮಾಡ್ತಾ ಇದ್ದೀರಿ? ಒಂದು ಪಂಥ, ವಾಟ್ ಯು ಆರ್ ಡೂಯಿಂಗ್ ಇಸ್ ಅ ಕಲ್ಟ್. ಅದೊಂದು ಪಂಥದ ಒಂದು ರೂಢಿಗಳನ್ನ ನೀವು ಮಾಡ್ತಾ ಇದ್ದೀರಿ. ಈ ಬಲಿ ಅರ್ಪಿಸುವಂತದ್ದು, ಹುಹಾರ ಹಾಕುವಂಥದ್ದು, ದೀಸ್ ಆರ್ ಆಲ್ ದ ಥಿಂಗ್ಸ್ ಕನ್ಸರ್ನಿಂಗ್ ದಿಸ್ ಗ್ರೀಕ್ ಕಲ್ಟ್ಸ್ ಅಂತ ಹೇಳಿ ಅವನು ಹೇಳ್ತಾ ಇದ್ದಾನೆ. ಆದರೆ ನೀವೇನ್ ಮಾಡ್ರಿ, ಇವನ್ನೆಲ್ಲ ಬಿಡ್ರಿ. ದೀಸ್ ಆರ್ ನಾಟ್ ದ ಟ್ರೂ ವರ್ಷಿಪ್. ಒಬ್ಬನೇ ನಿಜ ಜೀವಳಂತಹ ದೇವರ ಕಡೆಗೆ ತಿರುಗಿರಿ ಅಂತ ಹೇಳ್ತಾರೆ. Turn to the true and living God. That is most important. These are not, these are all ವ್ಯರ್ಥವಾದಂತಹ, ಪ್ರಯೋಜನವಿಲ್ಲವಾದಂತಹ ಕೆಲಸಗಳನ್ನ ಬಿಟ್ಬಿಡ್ರಿ ಅಂತ ಹೇಳ್ತಾನೆ. ನೋಡ್ರಿ, ಹೌ ಮಚ್ ಕರೇಜ್ ಹಿ ವುಡ್ ಹ್ಯಾವ್ ಹ್ಯಾಡ್. ಆ ಜನರಿಗೆ ಅವರ ಮುಖದ ಮೇಲೆ ಹೇಳ್ತಾ ಇದ್ದಾನೆ ಏನಂತೇಳಿ, ವ್ಯರ್ಥವಾದ ಕಾರ್ಯಗಳನ್ನ ನೀವು ಬಿಟ್ಬಿಡ್ರಿ ಅಂತ ಹೇಳ್ತಾರೆ. ಅವನ ಜೀವನದ ಪರವೇ ಇಲ್ಲ ಅವನಿಗೆ, ಆದ್ರೆ ಅವನು ಆ ರೀತಿಯಾಗಿ ಅವರನ್ನ ಸರಿಪಡಿಸ್ತಾ ಇದ್ದಾನೆ. ಈಸ್ ಕರೆಕ್ಟಿಂಗ್ ದೆಮ್ ಅಂಡ್ ಬ್ರಿಂಗಿಂಗ್ ದೆಮ್ ಟು ದ ಟ್ರೂ ನಾಲೆಡ್ಜ್ ಆಫ್ ದ ಲಿವಿಂಗ್ ಗಾಡ್ ಎಂಬುದನ್ನ ಈ ಭಾಗ ನಮಗೆ ತಿಳಿಸ್ತದೆ. ಮುಂದೆ ನೋಡ್ರಿ, ಹೇಳ್ತಾನೆ ನೋಡ್ರಿ, ನೀವು ಈ ವ್ಯರ್ಥವಾದ ಕೆಲಸವನ್ನು ಬಿಟ್ಟು ಬಿಟ್ಟು ಭೂಮಿ ಆಕಾಶವನ್ನು, ಸಮುದ್ರವನ್ನು, ಅವುಗಳಲ್ಲಿರುವ ಸಮಸ್ತವನ್ನು ನಿರ್ಮಾಣ ಮಾಡಿದ ಜೀವ ಸ್ವರೂಪನಾದ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂದು ಸುವಾರ್ತೆಯನ್ನು ನಿಮಗೆ ಸಾರಿ ಹೇಳುತ್ತೇವೆ ಎಂಬುದಾಗಿ ಹೇಳ್ತಾ ಇದ್ದಾರೆ. ಹೌ ವಂಡರ್ಫುಲ್ ಇಟ್ ಈಸ್. He's turning the whole situation into the preaching of the gospel of Lord Jesus Christ. ಎಷ್ಟು ಅದ್ಭುತವಾದಂತಹ ವಿಚಾರಗಳನ್ನ ಅಪೊಸ್ತಲರ ಕೃತ್ಯದಲ್ಲಿ ನಾವು ಕಾಣ್ತೇವೆ. ನೋಡ್ರಿ, ಎಲ್ಲಿ ಏನೇನ್ ನಡೀತಾ ಇದೆ, ಆದ್ರೆ ಈ ಪವಿತ್ರಾತ್ಮ ಪ್ರೇರಿತರಾದಂತಹ ಪೌಲ ಬಾರ್ನಬಸರು ಯಾವ ರೀತಿಯಾಗಿ ಅಲ್ಲಿ ದೇವರ ಸೇವೆಯನ್ನ ಮಾಡ್ತಾ ಇದ್ದಾರೆ. ಎಲ್ಲ ದೀಸ್ ಆರ್ ಆಲ್ ನ್ಯೂ ಪ್ಲೇಸಸ್. ಯಾವ ಜನರ ಪರಿಚಯ ಇಲ್ಲ, ಏನಿಲ್ಲ. ಆಲ್ ದೀಸ್ ಆರ್ ಆಲ್ ಹೀದನ್ಸ್ ಪೀಪಲ್. ಯಹೂದರ ಪ್ರದೇಶಗಳನ್ನ ಬಿಟ್ಟು ಅವರೀಗ ಅನ್ಯರ ಮಧ್ಯದಲ್ಲಿ ಇದ್ದುಕೊಂಡು ಎಲ್ಲ ಕೆಲಸಗಳನ್ನ ಅವರು ಘಂಟಾಘೋಷವಾಗಿ ಸ್ವಾರ್ಥೆಯನ್ನ ಸಾರುವಂತದ್ದನ್ನ ನೋಡುವಾಗ ಎಷ್ಟು ಅದ್ಭುತವಾದಂತಹ ವಿಚಾರಗಳು ನಮಗೆ ದೇವರ ವಾಕ್ಯದಲ್ಲಿ ಕೊಡಲ್ಪಟ್ಟಿವೆ. ಆಮೇಲೆ ಅವನು ಹೇಳ್ತಾನೆ ಏನಂತ ಹೇಳಿ, ದೇವರ ವಿಷಯವಾಗಿ ಹೇಳ್ತಾನೆ. ನೋಡ್ರಿ, ದೇವ್ರ ಏನ್ ಹೇಳ್ದ ಅಂತ, ಆ ದೇವ್ರ ಬಗ್ಗೆ ಆತನ ಏನ್ ಹೇಳ್ತಾ ಇದ್ದಾನಂತಂದ್ರೆ, ಆತನು ಭೂಮಿ ಆಕಾಶಗಳನ್ನು, ಸಮುದ್ರವನ್ನು, ಅವುಗಳಿರುವ ಸಮಸ್ತವನ್ನು ನಿರ್ಮಾಣ ಮಾಡಿದಂತಹ ಜೀವ ಸ್ವರೂಪನಾದಂತಹ ಅವರ ಲಕ್ಷ್ಯವನ್ನು ತೆಗೆದುಕೊಂಡು ಬರ್ತಾ ಇದ್ದಾನೆ. ಅನ್ಯ ಜನರಾದಂತಹ ನೀವು ಹೀಗನ್ಬೇಡ್ರಿ, ನಮಗ ಯಹೂದ್ಯರಿಗೆ ನೀವು ಧರ್ಮಶಾಸ್ತ್ರ ಕೊಟ್ರಿ ದೇವ್ರೆ, ಆಮೇಲೆ ಪ್ರವಾದಿಗಳನ್ನು ಕೊಟ್ರಿ, ಇವರೆಲ್ಲಾ ಕೊಟ್ರಿ, ಆದ್ರೆ ನಮಗೇನ್ ನೀವು ಕೊಟ್ಟಿದ್ದೀರಿ ಎನ್ನುವಂತಹ ಪ್ರಶ್ನೆ ಅವ್ರ ಮನಸ್ಸಿನಲ್ಲಿ ಬರಬಹುದು ಅನಿಸ್ತದೆ. ಆದ ಕಾರಣ ಪೌಲನು ಅವರ ಮನಸ್ಸನ್ನ ಎಲ್ಲಿಗೆ ತೆಗೆದುಕೊಂಡು ಬರ್ತಾ ಇದ್ದಾನೆ ಅಂತಂದ್ರೆ, ಸೃಷ್ಟಿಕರ್ತನಾದಂತಹ ಜೀವ ಸ್ವರೂಪನಾದಂತಹ ದೇವರ ಬಳಿಗೆ ಅವನು ಕರ್ಕೊಂಡು ಬರ್ತಾ ಇದ್ದಾನೆ. ಸೃಷ್ಟಿಯನ್ನು ಯಾರು ಉಂಟು ಮಾಡಿದ್ರು? ಆ ಜೀವ ದೇವ್ರು ಉಂಟು ಮಾಡಿದನು. ಅವನೇನ್ ಮಾಡಿದನು? ನಿಮ್ಮನ್ನು ಉಂಟು ಮಾಡಿದನು. ನಿಮಗೇನ್ ಮಾಡಿದನು? ಸ್ವಾತಂತ್ರ್ಯವನ್ನು ಕೊಟ್ಟನು. ನೋಡ್ರಿ, ಅಲ್ಲೆಲ್ಲ ಬಹಳ ಚಂದವಾಗಿ ಬರೆದಿದ್ದಾನೆ. ನಿರ್ಮಾಣ ಮಾಡಿದಂತಹ ಜೀವ ಸ್ವರೂಪನಾದನ ದೇವರು ಕಡೆಗೆ ತಿರುಗಿಕೊಳ್ಳಬೇಕೆಂಬ ಸ್ವಾರ್ಥೆಯನ್ನು ನಿಮಗೆ ಸಾರಿ ಹೇಳುತ್ತೇವೆ. ಗತಿಸಿ ಹೋದ ಕಾಲದಲ್ಲಿ ಆತನು ಎಲ್ಲಾ ಜನಾಂಗಗಳನ್ನು ತಮ್ಮ ತಮ್ಮ ಮನಸ್ಸಿಗೆ ತೋಚಿದ ಹಾಗೆ ಮಾರ್ಗಗಳಲ್ಲಿ ನಡೆಯುವುದಕ್ಕೆ ಬಿಟ್ಟನು. ನೋಡ್ರಿ, ಹಳೆಯ ಒಂದು ಹಿಸ್ಟ್ರಿಯನ್ನ ತೆಗೆದುಕೊಂಡು ಬರ್ತಾನೆ. ಬೇರೆ ಬೇರೆ ಜನಾಂಗಗಳಿದ್ದು ಅವುಗಳಿಗೆ ದೇವರು ಫ್ರೀ ಬಿಟ್ಬಿಟ್ಟ. ಏನಂತ ಹೇಳಿ, ಅವರಿಗೆ ಸ್ವಾತಂತ್ರ್ಯವನ್ನು ಕೊಟ್ಟನಂತ ಹೇಳ್ತಾನೆ. ಆತನ ಎಲ್ಲಾ ಜನಾಂಗಗಳಿಗೆ ತಮ್ಮ ತಮ್ಮ ಮನಸ್ಸಿಗೆ ತೋಚಿದ ಮಾರ್ಗ ನಡೆಯುವುದಕ್ಕೆ ಬಿಟ್ಬಿಟ್ಟನು. ಆದರೂ ಆತನು ತನ್ನ ವಿಷಯದಲ್ಲಿ ಸಾಕ್ಷಿ ಕೊಡದೆ ಇರಲಿಲ್ಲ. ಅದಕ್ಕೆ ಏನ್ ಹೇಳ್ತಾನೆ ನೋಡ್ರಿ, ಅದಕ್ಕೆ ಸಪೋರ್ಟಿಂಗ್ ಹೇಳ್ತಾನೆ. ಅವನೇನು ಅಷ್ಟಕ್ಕೆ ಬಿಡುದಿಲ್ಲ, ಆದ್ರೆ ಸಪೋರ್ಟಿಂಗ್ ಹೇಳ್ತಾನೆ ನೋಡ್ರಿ. ಆದರೂ ಆತನು ತನ್ನ ವಿಷಯದಲ್ಲಿ ಸಾಕ್ಷಿ ಕೊಡದೆ ಇರ್ಲಿಲ್ಲ. ಆ ಸಾಕ್ಷಿ ಯಾವುದು?
ನಿಮಗೆ ಆಕಾಶದಿಂದ ಮಳೆಯನ್ನು ಸುಗ್ಗಿಕಾಲಗಳನ್ನು ದಯಪಾಲಿಸಿ ಆಹಾರವನ್ನು ಕೊಟ್ಟು ನಿಮ್ಮ ಮನಸ್ಸುಗಳನ್ನು ಆನಂದದಿಂದ ತುಂಬಿಸಿ ಉಪಕಾರ ಮಾಡುತ್ತಾ ಬಂದವನು ಆತನೇ ಎಂದು ಹೇಳಿದನು. ನೋಡ್ರಿ, ದೇವರು ಅವರನ್ನ ಫ್ರೀ ಆಗಿಬಿಟ್ಟು ಕೂಡ ಅವರಿಗೆ ತನ್ನ ಒಂದು ಅಸ್ತಿತ್ವವನ್ನ ತೋರಿಸಿದ. ಹೇಗೆ? ಸುಗ್ಗಿ ಕಾಲದಲ್ಲಿ ಆಹಾರ ಕೊಟ್ಟ, ಆಮೇಲೆ ಕಾಲದಲ್ಲಿ ಅವ್ರಿಗೆ ಬೇಕಾದಂತ ಮಳೆಯನ್ನ ಕೊಟ್ಟ, ಅವರ ಮನಸ್ಸುಗಳನ್ನ ಆಹಾರದಿಂದ ತೃಪ್ತಿಪಡಿಸಿದ. ಏನ್ ತೋರಿಸ್ತದೆ? ಜೀವುಳ್ಳಂತ ದೇವರು ನಾನು, ನನ್ನ ಮೇಲೆ ನಂಬಿಕೆ ಇಡ್ರಿ, ರಕ್ಷಣೆ ಹೊಂದ್ರಿ, ನೀವು ನಿತ್ಯ ಜೀವನ ಪಡ್ಕೊಳ್ರಿ, ಪಾಪದ ಶಿಕ್ಷೆಯಿಂದ ಬಿಡುಗಡೆ ಹೊಂದಿರಿ ಎಂಬ ವಿಚಾರವನ್ನ ಇಲ್ಲಿ ದೇವರ ಬಗ್ಗೆ ಪೌಲನು ಸುಂದರವಾದ ರೀತಿಯಲ್ಲಿ ಅವರಿಗೆ ತಿಳಿಸ್ತಾ ಇದ್ದಾನೆ. ಈಸ್ ಕನ್ವಿನ್ಸಿಂಗ್ ದೆಮ್ ಆಫ್ ದ ಎಕ್ಸಿಸ್ಟೆನ್ಸ್ ಆಫ್ ಗಾಡ್, ದ ಟ್ರೂ ಅಂಡ್ ಲಿವಿಂಗ್ ಗಾಡ್. ಅವರ ಲಕ್ಷ್ಯಲ್ಲಿತ್ತು ದೌಸ್ಯ ದೇವರು, ಹೆರ್ಮೆ ದೇವರ ಕಡೆಗೆ ಅವರ ಲಕ್ಷ್ಯ ಇತ್ತು. ಆದ್ರೆ ಈ ಹೊತ್ತು ಪೌಲನು ಆ ಲಕ್ಷ್ಯವನ್ನ ತೆಗೆದುಕೊಂಡು ಬಂದು ಜೀವುಳ್ಳಂತಹ ದೇವರ ಕಡೆಗೆ ಅದನ್ನ ತೋರಿಸ್ತಾ ಇದ್ದಾನೆ ಎಂಬುದನ್ನ ಈ ಭಾಗ ನಮಗೆ ತಿಳಿಸ್ತದೆ. ನಿಮ್ಮ ಮನಸ್ಸುಗಳನ್ನು ಆನಂದದಿಂದ ತುಂಬಿಸಿ ಉಪಕಾರ ಮಾಡುತ್ತಾ ಬಂದವನು ಆತನೇ ಎಂದು ಹೇಳಿದನು. ಅವರು ಈ ಮಾತುಗಳನ್ನು ಕೇಳಿದರು. ಜನರನ್ನು ತಮಗೆ ಬಲಿ ಕೊಡದಂತೆ ತಡೆಯುವುದು ಕಷ್ಟವಾಗಿತ್ತು. ನೋಡ್ರಿ, ಇಷ್ಟೆಲ್ಲಾ ಸುಂದರವಾದ ರೀತಿಯಲ್ಲಿ ಆತನು ಹೇಳ್ತಾ ಇದ್ದಾನೆ. ಆದ್ರೆ ಅವರ ಹೃದಯ ಏನಾಗ್ಬಿಟ್ಟಿತ್ತು ಅಂತಂದ್ರೆ, ಅವರು ಇಷ್ಟು ಖುಷಿ ಆಗ್ಬಿಟ್ಟಿತ್ತಲ್ಲ ಅವ್ರಿಗೆ ಪೌಲ ಬಾರ್ನಬರ ಬಗ್ಗೆ. ಅವರು ಬಲಿ ಕೊಟ್ಟೇ ಬಿಡ್ತೇವೆ ನಾವು ಇವತ್ತು, ಏನೋ ಆಗ್ಲಿ ಎನ್ನುವಂತಹ ರೀತಿಯಲ್ಲಿ ಅವರು ವರ್ತಿಸ್ತಾ ಇದ್ದಾರೆ ಎಂಬುದು ಇಲ್ಲಿ ನಮಗ ತಿಳಿದು ಬರ್ತದೆ. ಯಾಕಂದ್ರೆ ಕಠಿಣ ಆಗಿತ್ತಂತ, ಅವರನ್ನ ಬಿಡಿಸುವಂಥದ್ದು ಕಠಿಣ ಆಗಿತ್ತು. ಎಲ್ಲಿ ನಡೀತಾ ಇದೆ? ಲುಸ್ತ್ರದಲ್ಲಿ ನಡೀತಾ ಇದೆ. ತರುವಾಯ ಅಂತ್ಯೋಕ್ಯ, ನೋಡ್ರಿ, ಇಷ್ಟು ಎಲ್ಲಾ ಒಳ್ಳೆಯ ರೀತಿಯಲ್ಲಿ ಕೆಲಸ ನಡೀತಾ ಇದೆ. ಒಂದು ಕಡೆಗೆ ಜನರು ದೇ ಆರ್ ವೆರಿ ಹ್ಯಾಪಿ, ದೇ ಆರ್ ಪ್ಲೀಸ್ಡ್ ವಿತ್ ದ ಮಿನಿಸ್ಟ್ರಿ ಆಫ್ ಪಾಲ್ ಅಂಡ್ ಬಾರ್ನಬಸ್. ಆದ್ರೆ ಮತ್ತೊಂದು ಕಡೆಯಲ್ಲಿ ಸೈತಾನನ ಕೆಲಸ ಅದು ಸಹ ಅಲ್ಲಿ ಬಲವಾಗಿ ನಡೀತಾರೆ. ನೋಡಿ, ತರುವಾಯ ಅಂತ್ಯೋಕ್ಯದಿಂದಲೂ ಇಕೋನ್ಯದಿಂದಲೂ ಯೆಹೂದ್ಯರು ಬಂದು ಜನರನ್ನ ಪ್ರೇರೇಪಿಸಿ ಪೌಲನನ್ನು ಕೊಲ್ಲುವುದಕ್ಕೆ ಕಲ್ಲೆಸೆದು ಅವನು ಸತ್ತನೆಂದು ಭಾವಿಸಿ ಊರು ಹೊರಕ್ಕೆ ಎಸೆದು ಬಿಟ್ರು. ನೋಡ್ರಿ, ಅಂತ ಕೆಲಸ ನಡೀತಾ ಇದೆ ಇಲ್ಲಿ. ಒಂದ್ ಕಡೆ ಅವರು ಅವನಿಗೆ ಬಲಿ ಕೊಡ್ಬೇಕಾ, ಅವರಿಗೆ ಅಂದ್ರೆ ಪೌಲ ಬಾರ್ನಬರಿಗೆ ಬಲಿ ಕೊಡ್ಬೇಕು, ಯಾಕಂದ್ರೆ ಇವರು ದೇವತೆಗಳು ಅಂತ ಹೇಳ್ತಾ ಇದ್ದಾರೆ. ಆದ್ರೆ ಮತ್ತೊಂದು ಕಡೆಗೆ ಸೈತಾನ್ ಏನ್ ಮಾಡ್ತಾ ಇದ್ದಾನಂತಂದ್ರೆ ಅವರನ್ನ ಕೊಂದು ಹಾಕ್ಬಿಡ್ಬೇಕು, ಅಂದ್ರೆ ಸ್ವಾರ್ಥ ಸೇವೆ ನಿಂತು ಹೋಗ್ತದೆ ಎನ್ನುವಂತಹ ಒಂದು ದುಷ್ಟ ಕೆಲಸಕ್ಕೆ ಆತನು ಕೈ ಹಾಕಿ ಏನ್ ಮಾಡ್ಬಿಟ್ಟ ಅಂತಂದ್ರೆ, ಅಂತ್ಯೋಕ್ಯದಿಂದ, ಅಂದ್ರೆ ಯಾರಿವರು? ಪಿಸಿದ್ಯದ ಅಂತ್ಯೋಕ್ಯ, ಈಗಾಗಲೇ ಸ್ವಲ್ಪ ಸಮಯದ ಹಿಂದೆ ಅಲ್ಲಿ ಇದ್ರಲ್ಲ, ಆ ಸ್ಥಳದಿಂದ ಕೆಲವರನ್ನ ಅವರು ಪ್ರೇರೇಪಿಸಿ ಕರ್ಕೊಂಡ್ ಬಂದ್ರು. ಅಷ್ಟೇ ಅಲ್ಲದೆ ಇಕೋನ್ಯದಿಂದಲೂ ಕರ್ಕೊಂಡ್ ಬಂದ್ರು, 2 ಸ್ಥಳಗಳಿಂದ. ಇವ್ರು ಏನ್ ಮಾಡ್ಬಿಟ್ರ ಅಂತಂದ್ರೆ ಪ್ರೇರೇಪಿಸಿ ಪೌಲನನ್ನ ಕಲ್ಲೆಸೆದು ಬಿಟ್ರು ಅಂತ ಹೇಳಿ ಇಲ್ಲಿ ತಿಳಿದು ಬರ್ತದೆ. ನೋಡ್ರಿ, ಯಾವ ಮನುಷ್ಯ ಸ್ಟೇಫನನ ಕಲ್ಲಿಗೆ ಎಸೆಯುವಾಗ ಸಾಕ್ಷಿಯಾಗಿ ನಿಂತಿದ್ದ, ಅದಕ್ಕೆ ಒಂದು ಸಮ್ಮತಿ ಕೊಟ್ಟಿದ್ದ, ಇವತ್ತು ಅವನು ತನ್ನ ಪ್ರಾಣವನ್ನ ಕೊಡುವುದಕ್ಕಾಗಿ ಇವತ್ತು ಸಿದ್ಧನಾಗಿದ್ದಾನೆ ಎನ್ನುವಂಥದ್ದು ಇಲ್ಲಿ ಕಂಡು ಬರ್ತದೆ. ನೋಡ್ರಿ, ಅವತ್ತು ಪ್ರಾಣ ತೆಗೆದುಕೊಳ್ಳುವುದಕ್ಕಾಗಿ ಸಿದ್ಧ ಆಗಿದ್ದ, ಆದ್ರೆ ಇವತ್ತು ತನ್ನ ಪ್ರಾಣವನ್ನ ಕರ್ತನಾದಂತಹ ಕ್ರಿಸ್ತೇಸುವಿಗೋಸ್ಕರವಾಗಿ ಕೊಡುವುದಕ್ಕಾಗಿ ಇವತ್ತು ಆತನು ಸಿದ್ಧನಾಗಿದ್ದಾನೆ ಅಂತ ಹೇಳಿ ಇಲ್ಲಿ ನಮಗೆ ಕಂಡು ಬರ್ತದೆ. ಅವನೇನು ಪ್ರತಿರೋಧ ಮಾಡ್ಲಿಲ್ಲ. ಕಲ್ಲೆಸಿದಾಗ ಅವನು ಬಿದ್ಬಿಟ್ಟ ಅಂತ ಹೇಳ್ತದ ಅದು. ಆಮೇಲೆ ಅವನು ಸತ್ತ ಅಂತ ಹೇಳಿ ತಿಳ್ಕೊಂಡು ಅವನ್ ದರ ಎಳ್ಕೊಂಡು ಹೋಗಿ ಅಲ್ಲಿ ಊರೊಳಗೆ ಹೊರದು ಒಗೆದ್ ಬಿಟ್ರು ಅಂತ ಹೇಳಿ ಅಲ್ಲಿ ಹೇಳ್ತದೆ. ಅಂದ್ರೆ ಇಲ್ಲಿ ನಾವು ಏನ್ ನೋಡ್ತೀವಿ ಅಂತಂದ್ರೆ, ಅವನಿಗೆ ಇಂಥ ಒಂದು ಅದ್ಭುತವಾದ ರೀತಿಯಲ್ಲಿ ಸ್ವಾರ್ಥ ಸೇವೆ ನಡೀತಿರುವಾಗ ಸೈತಾನು ಸಹ ಇಲ್ಲಿ ಕಲ್ಲೆಸೆದವನನ್ನ ಕೊಲ್ಲಬೇಕು ಅಂತ ಹೇಳಿ ಇರುವಾಗ ಅಲ್ಲಿ ಪೌಲನು ಸತ್ತು ಹೋದನಂತ ಹೇಳಿ ಭಾವಿಸಿ ಊರ್ ಹೊರಕ್ಕೆ ಅವನ್ನ ಹೇಳ್ಕೊಂಡು ಅಲ್ಲಿ ಒಗೆದರು ಅಂತ ಹೇಳಿ ನಮಗ ಇಲ್ಲಿ ತಿಳಿತದೆ. ಪೌಲನು ಪ್ರಾಣ ತೆಗೆಯಬೇಕೆಂದು ಯೆಹೂದ್ಯರು ಪ್ರಯತ್ನಿಸಿದ್ರು. ಆದ್ರೆ ಅವನು ಸ್ಮೃತಿ ತಪ್ಪಿ ಬಿದ್ದಿರಬಹುದು. ಒಂದ್ ವೇಳೆ ಅವನು ಪೂರ್ಣವಾಗಿ ಸತ್ತಿರ್ಲಿಕ್ಕಿಲ್ಲ. ಆದ್ರೆ ಒಂದು ಪಾಠ ನಾವು ಇಲ್ಲಿ ಕಲಿಯಬೇಕಾಗಿದೆ, ಇಂಪಾರ್ಟೆಂಟ್ ಲೆಸನ್. ಪ್ಲೀಸ್ ನೋಟ್, ಬಹಳ ಇಂಪಾರ್ಟೆಂಟ್ ಇದೆ. ಸ್ಮೃತಿ ತಪ್ಪಿ ಬಿದ್ದಿರಬಹುದು ಅಥವಾ ಅವನು ಸತ್ತಿರಬಹುದು, ಗೊತ್ತಿಲ್ಲ. ಏನೇ ಇರಲಿ, ಆದ್ರೆ ಅವನು ದೇವರು ಆರಿಸಿಕೊಂಡಂತಹ ಒಬ್ಬ ಸಾಧನವಾಗಿದ್ದ. He was a chosen vessel of God. ನೀವು ಈಗಾಗಲೇ ನಾನು ಅದರ ಅಭ್ಯಾಸ ಹೇಳಿದ್ದೇನೆ, ಜಸ್ಟ್ ನಿಮಗೆ ಮೆನ್ಷನ್ ಮಾಡ್ತೇನೆ ಅಷ್ಟೇ, ವಿವರಿಸುವುದಿಲ್ಲ. He was a chosen vessel to serve the heathens, ಅಂದ್ರೆ ಜೆಂಟೈಲ್ಸ್, ಅನ್ಯ ಜನರ ಮಧ್ಯದಲ್ಲಿ
ನಾನು ಸೇವ್ ಮಾಡೋದಕ್ಕಾಗಿ ನಾನು ಆರಿಸಿಕೊಂಡ ಸಾಧನವಾಗಿದ್ದಾನೆ ಎಂಬುದಾಗಿ ದೇವರು ಅವನ ಬಗ್ಗೆ ಸಾಕ್ಷಿ ಕೊಟ್ಟದ್ದು ನಮ್ಮೆಲ್ಲರಿಗೂ ಗೊತ್ತಿದೆ. ಆದ ಕಾರಣ ದೇವರು ಅವನ ಸೇವೆಯನ್ನ ಮೊಟಕುಗೊಳಿಸ್ಲಿಲ್ಲ. ಅಂದ್ರೆ ಹಿ ಡಿಡ್ ನಾಟ್ ಕರ್ಟೇಲ್ ಇಟ್. ಯಾಕಂದ್ರೆ ಅವನು ಸೇವೆ ಮಾಡುವಂತದ್ದು ಬಹಳ ಇದೆ. ಇದು ಜಸ್ಟ್ ದ ಫಸ್ಟ್ ಮಿಷನರಿ ಜರ್ನಿ, ಜಸ್ಟ್ ದ ಬಿಗಿನಿಂಗ್ ಆಫ್ ಹಿಸ್ ವರ್ಕ್. ಅವರು ಅವನನ್ನ ಕೊಲ್ಲಲಿಕ್ಕೆ ಪ್ರಯತ್ನ ಮಾಡಿದ್ರು ಕೂಡ ದೇವರು ಅವನನ್ನ ಸಾಯಲಿಕ್ಕೆ ಬಿಡ್ಲಿಲ್ಲ ಅಂತ ಹೇಳಿ ಇದು ನಮಗೆ ಸ್ಪಷ್ಟವಾಗಿ ತಿಳಿಸ್ತದೆ. ಆದ ಕಾರಣ ನಮ್ಮ ಜೀವನದಲ್ಲಿಯೂ ಸಹ ನಾವು ನೆನ್ಪಿಡ್ಬೇಕು ಏನಂತ ಹೇಳಿದ್ರೆ, ನಾವು ಏನೇ ಬಯಸಬಹುದು, ನಮಗೆ ಇವತ್ತು ಮರಣ ಬರಲಿ ಅನ್ಬೋದು, ಇಲ್ಲ ನಾವು 100 years ಜೀವಿಸ್ಬೇಕು ಅಂತ ಹೇಳಿ ನಾವು ಬಯಸಬಹುದು. ದಟ್ ಈಸ್ ನಾಟ್ ಇನ್ ಅವರ್ ಹ್ಯಾಂಡ್ಸ್. ದೇವರು ಏನು ಯೋಜಿಸಿದ್ದಾನೆ, ತನ್ನ ಸಮಯಕ್ಕಾಗಿ ಆತನು ಯಾವಾಗಲೂ ಕಾಯುತ್ತಿರ್ತಾನೆ ಅಷ್ಟೆ. ಯಾವಾಗ ಆ ಸಮಯ ಬರ್ತದೆ ಆಗ ಆ ಕೆಲಸ ಆಗ್ತದೆ. ನನಗೆ ಯಾವಾಗ ಕರೆ ಬರ್ತದೆ ಅವಾಗ ನಾನು ಹೋಗ್ಲೇಬೇಕು. ನಾನು ಉಳಿಲಿಕ್ಕೆ ಸಾಧ್ಯವಿಲ್ಲ. ನಾನು ದೇವರಿಗೆ ಹೇಳಲಿಕ್ಕೆ ಆಗುದಿಲ್ಲ, ಬಹಳ ಕಷ್ಟಕ ಸಮಯದಲ್ಲಿ ನಾವು ಇದ್ದೇವೆ, ಆದ ಕಾರಣ ನಮ್ಮನ್ನು ಕರ್ಕೊಂಡ್ ಬಿಡು ಅಂತ ಹೇಳಿದ್ರೆ ದೇವ್ರು ನಮ್ಮನ್ನು ಕರ್ಕೊಳ್ಳೋದಿಲ್ಲ. ಬಟ್ ವೆನ್ ದ ಟೈಮ್ ಕಮ್ಸ್, ಯಾವಾಗ ನಮ್ಮ ಸಮಯ ಬರ್ತದೆ, ನೇಮಿಸಿದ ಸಮಯ ಬರ್ತದೆ, ಅವಾಗ ನಾವು ಹೋಗ್ಲೇಬೇಕಾಗ್ತದೆ. ಅದನ್ನ ನಾವು ತಿಳ್ಕೊಂಡಿರೋಣ. ಆದ ಕಾರಣ ನಾವು ಯಾವುದಕ್ಕೂ ಹಿಂದೆ ಮುಂದೆ ನೋಡಬಾರದು ದೇವ್ರ ಸೇವೆ ಮಾಡೋದಕ್ಕಾಗಿ. ಅದನ್ನ ನಾವು ಮಾಡ್ಲೇಬೇಕು. ಅದಕ್ಕೆ ದೇವರು ನಮ್ಮ ಸಮಯ ಇರೋ ತನಕ ನಮಗೆ ಯಾವಾಗಲೂ ಕಾಯ್ತಾನೆ, ಕಾಪಾಡ್ತಾನೆ, ನಡೆಸ್ತಾನೆ, ಆಶೀರ್ವದಿಸ್ತಾನೆ, ಮುಂದರಿಸ್ತಾನೆ. ಆದ ಕಾರಣ ನಾವು ಹೆದರುವ ಅವಶ್ಯಕತೆ ಇಲ್ಲ. ಆದ್ರೆ ನಾವು ಅದನ್ನ ಮಾಡ್ಲೇಬೇಕಾದದ್ದು ಇಲ್ಲಿ ನಮ್ಗ ತಿಳಿದು ಬರ್ತದೆ. ನಾವು ಏನೇ ಬಯಸಿದ್ರು ಅದು ಆಗುದಿಲ್ಲ. ಆದ್ರೆ ದೇವರು ತನ್ನ ಸಮಯ, ದೇವರು ತನ್ನ ಚಿತ್ತಕ್ಕನುಸಾರವಾಗಿ ಅದನ್ನ ಮಾಡ್ತಾನೆ. ಪೌಲನ ಜೀವನದಲ್ಲಿ ಸಹ ಅದನ್ನ ಮಾಡಿದ. ಜನರು ಕಲ್ಲೆಸಿದು ಅವನನ್ನು ಕೊಲ್ಬೇಕಂತ ಹೇಳಿ ಅವನ ಕಲ್ಲೆಸೆದು ಅವನ ಊರೊಳಗೆ ಹೋದ್ರು ಸತ್ತಂತೇಳಿ. ಆದ್ರೆ ಅವನು ತಿರುಗಿ ಜೀವಂತನಾಗಿ, ಅಂದ್ರೆ ಅವನು ಜೀವ ಲಿತ್ತು ಅವನೇನ್ ಮಾಡ್ದ ಅಂತ ಹೇಳ್ತಾನೆ ನೋಡ್ರಿ. ಅನೇಕ ಮರುದಿ ಇಲ್ಲಿ ಆದರೆ ಶಿಷ್ಯರವನ್ನ ಸುತ್ತಲೂ ನಿಂತುಕೊಂಡಿರುವಾಗ ಅವನು ಎದ್ದು ಊರೊಳಕ್ಕೆ ಹೋದನು. ಸೊ ಹಿ ಗಾಟ್ ಅಪ್ ಅಂಡ್ ಹಿ ವಾಕ್ಡ್ ಇನ್ ಟು ದ ಸಿಟಿ ಅಂತ ಹೇಳ್ತಾರೆ. ಅಂದ್ರೆ ದೇವರು ಅವನಿಗೆ ಎಷ್ಟು ಶಕ್ತಿ ಕೊಟ್ಟಿರ್ಬೇಕು. ಹೌ ಹಿ ವುಡ್ ಹ್ಯಾವ್ ಗಾಡ್ ವುಡ್ ಹ್ಯಾವ್ ಗಿವನ್ ಹಿಮ್ ದ ಸ್ಟ್ರೆಂತ್. ಕಲ್ಲು ಎಸೆದ್ರು ಅಂತಂದ್ರೆ ನಿಮ್ಗೆ ಗೊತ್ತಿರ್ಬೇಕು ಏನಾಗ್ತದೆ, ಎಷ್ಟು ಗಾಯಗಳಾಗ್ತವೆ, ರಕ್ತ ಸುರಿತಿರ್ತದೆ, ತೊಂದರೆ ಆಗ್ತದೆ, ವೀಕ್ನೆಸ್ ಇರ್ತದೆ, ಬಿದ್ರ ಎಳಲಿಕ್ಕೆ ಆಗುದಿಲ್ಲ. ಆದ್ರೂ ಕೂಡ ಇಲ್ಲಿ ನಾವೇನ್ ನೋಡ್ತೀವಿ ಅಂತಂದ್ರೆ, ಅವನು ಎದ್ದು ಊರೊಳಕ್ಕೆ ಹೋದನು. ಪೌಲನು ಏನು ತನ್ನ ಸಾಕ್ಷಿ ಕೊಡ್ತಾನೆ ಗೊತ್ತಾ? ನೀವು ಅದನ್ನ ಗಲಾತ್ಯದವರಿಗೆ ಬರೆದ ಪತ್ರ 6ನೇ ಅಧ್ಯಾಯ 17ನೇ ವಚನದಲ್ಲಿ ನೀವು ಓದ್ರಿ. ಪ್ಲೀಸ್ ನೋಟ್ ಇಟ್ ಅಂಡ್ ರೀಡ್ ಇಟ್. ಗಲಾತ್ಯ 6:17. ಅಲ್ಲಿ ಪೌಲನು ತನ್ನ ಒಂದು ಸಾಕ್ಷಿಯನ್ನ ಕೊಡ್ತಾನೆ ನೋಡ್ರಿ. ಇದ್ರ ಬಗ್ಗೆ ಆತನ ಅಂದ್ರೆ ಇದ್ರ ಬಗ್ಗೆ ಇರ್ಬೇಕು ಅಂತ ಅನಿಸ್ತದ ನಮ್ಗ. ಅದ್ರ ನೇರವಾಗಿ ಅದು ಇಲ್ದಿದ್ರು ಕೂಡ ಅಲ್ಲಿ ಆತನ ಏನ್ ಹೇಳ್ತಾನೆ ಅಂತ ಹೇಳಿ ನಾನು ನಿಮ್ಗೆ ಜಸ್ಟ್ ಓದ್ ತೋರಿಸ್ತೇನೆ. ಗಲಾತ್ಯದವರಿಗೆ ಬರೆದ ಪತ್ರ 6ನೇ ಅಧ್ಯಾಯ 17ನೇ ವಚನ. ಅಂದ್ರೆ ಲಾಸ್ಟ್ ಬಟ್ 1 verse ಆಫ್ ದಟ್ ಬುಕ್. ಇನ್ನು ಮೇಲೆ ಯಾರು ನನ್ನನ್ನು ತೊಂದರೆ ಪಡಿಸಬಾರದು. ನನ್ನ ದೇಹದಲ್ಲಿ ಯೇಸುವಿನ ಮುದ್ರೆಗಳು ಹಾಕಿರುತ್ತವಲ್ಲ. ನೋಡ್ರಿ ಏನ್ ಹೇಳ್ತಾನೆ, ನನ್ನ ದೇಹದಲ್ಲಿ ಯೇಸುವಿನ ಮುದ್ರೆಗಳು ಹಾಕಿರುತ್ತವಲ್ಲ. ಅಂದ್ರೆ ಯೇಸು ಸ್ವಾಮಿಯ ಮುದ್ರೆಗಳು, ಯೇಸು ಸ್ವಾಮಿಗೋಸ್ಕರವಾಗಿ ನಾನು ಯಾವ ರೀತಿಯಾಗಿ ಕಲ್ಲು ಒಗಿಸ್ಕೊಂಡು ನನ್ನ ದೇಹಗಳಲ್ಲಿ ಯಾವ ರೀತಿಯಾಗಿ ಗಾಯಗಳಾಗಿವೆ, ದೋಸ್ ಆರ್ ದ ಪ್ರೂಫ್. ಮುದ್ರೆಗಳಾಗಿರುತ್ತವೆ ಆತನ ಸಾಕ್ಷಿಗಾಗಿ ಎಂಬುದಾಗಿ ಆತನು ಗಲಾತ್ಯದವರಿಗೆ ಬರೆದ ಪತ್ರ 6ನೇ ಅಧ್ಯಾಯ 17ನೇ ವಚನದಲ್ಲಿ ಎಷ್ಟು ಸುಂದರವಾಗಿ ಆತನು ಹೇಳಿದ್ದು ನಮಗ ತಿಳಿದು ಬರ್ತದೆ. ಈ ರೀತಿಯಾಗಿ ಪೌಲನ ಸೇವೆ ಅದು ಎಷ್ಟು ವಿಶೇಷವಾಗಿತ್ತು ಎಂಬುದನ್ನು ಈ ಭಾಗ ನಮಗೆ ತಿಳಿಸುತ್ತದೆ. ಮುಗಿಸೋಣ, ಸಮಯ ಆಗಿದೆ ಆಲ್ಮೋಸ್ಟ್. ಆದ ಕಾರಣ 1-2 ವಚನಗಳಿವೆ, ಅಷ್ಟು ಓದಿ ಮುಗಿಸ್ತೇನೆ. ಆಮೇಲೆ ಏನಾಯ್ತು, ಮರುದಿನ ಪೌಲ ಬಾರ್ನಬರು ದೆರ್ಬೆಗೆ ಹೋದರು ಅಂತ. ಅಲ್ಲಿಗೆ ನಿಲ್ಲಿಲ್ಲ ಸೇವೆ. ಲಿಸ್ತ್ರದಲ್ಲಿ ಇಷ್ಟೆಲ್ಲ ಆಯ್ತು, ಕಲ್ಲುಗಳು ಒಗೆದ್ರು, ಆಯ್ತು ಇಷ್ಟೆಲ್ಲ ಆದ್ರೂ ಕೂಡ ಸೇವೆ ನಿಲ್ಲಲಿಲ್ಲ. ಅವ್ರು ಯಾವ ಸ್ಥಳಕ್ಕೆ ಹೋದ್ರು? ದೆರ್ಬೆಗೆ ಹೋದ್ರು ಅಂತ ಹೇಳ್ತಾರೆ. ಅನೇಕ ಶಿಷ್ಯರು ಅಲ್ಲಿ ಏನಾದ್ರು ಅಂತೇಳಿ ಅಲ್ಲಿ ಅನೇಕರು ಶಿಷ್ಯರಾದ್ರು ಅಂತ ಹೇಳಿ ನಮಗೆ ಇಲ್ಲಿ ಹೇಳಲಾಗಿದೆ ನೋಡ್ರಿ. ಶಿಷ್ಯರ ಮನಸ್ಸನ್ನು ದೃಢಪಡಿಸಿದ್ರು. ನೋಡ್ರಿ ಎಷ್ಟು ವಿಧ ವಿಧವಾದ ರೀತಿಯಲ್ಲಿ ಸೇವೆ ಅವರು ಮಾಡ್ತಾ ಇದ್ದಾರೆ. ಅನೇಕರನ್ನ ಶಿಷ್ಯರಾಗಿ ಮಾಡಿದ್ರು. ಸೊ ನೋಡ್ರಿ, ಇಂಥ ಸ್ಥಿತಿಯಲ್ಲಿಯೂ ಸಹ ಅಲ್ಲಿ ಪೌಲನ ಮೊದಲೇ ಪ್ರಯಾಣದಲ್ಲಿ ಆದಂತಹ ಕಾರ್ಯಗಳು ಏನಂತಂದ್ರೆ,
ಅನೇಕರು ಶಿಷ್ಯರಾದ್ರು. ಆಮೇಲೆ ಶಿಷ್ಯರ ಮನಸ್ಸುಗಳನ್ನು ದೃಢಪಡಿಸಿದ್ರು. ಅಂತ್ಯೋಕ್ಯಕ್ಕೆ ಬಂದ್ರಂತವ್ರು. ಮತ್ತೆ ಯಾವುದು ಪಿಸಿದ್ಯದ ಅಂತ್ಯೋಕ್ಯ. ಅಲ್ಲಿ ಬಂದ ಮೇಲೆ ಏನ್ ಮಾಡಿದ್ರಂತಂದ್ರೆ ಅನೇಕ ಶಿಷ್ಯರ ಮನಸ್ಸುಗಳನ್ನ ದೃಢಪಡಿಸಿದ್ರು. ಶಿಷ್ಯರನ್ನಾಗಿ ಮಾಡಿದ್ರು. ಬೇರೆ ಸ್ಥಳಗಳಲ್ಲಿ ಹೋಗಿ ಇನ್ನೂ ಅವರಿಗೆ ಕೆಲವರು ಶಿಷ್ಯರಾದವರಿಗೂ ಇನ್ನು ದೃಢವಾಗಿರ್ಲಿಲ್ಲ. ದೇ ವರ್ ನಾಟ್ ಕಾನ್ಫಿಡೆಂಟ್ ಅಬೌಟ್ ದ ಸ್ಪಿರಿಚುವಲ್ ಮ್ಯಾಟರ್ಸ್. ಆದ ಕಾರಣ ಅಂತವ್ರನ್ನ ಅವರು ಅಲ್ಲಿ ದೃಢಪಡಿಸಿದ್ರು ಅಂತ ಹೇಳಿ ಅವ್ರ ಬಗ್ಗೆ ನಾವು ನೋಡ್ತೀವಿ. ಎಚ್ಚರಿಕೆಯ ಮಾತನ್ನ ಹೇಳಿ ಕ್ರಿಸ್ತ ನಂಬಿಕೆಯಲ್ಲಿ ಸ್ಥಿರವಾಗಿರ್ರಿ ಎಂದು ಅವರನ್ನ ಧೈರ್ಯಗೊಳಿಸಿದ್ರು. ಇದಲ್ಲದೆ ಪ್ರತಿ ಸಭೆಯಲ್ಲಿ ಸಭೆಯವರನ್ನ ಸಮ್ಮತಿಯಿಂದ ಹಿರಿಯರನ್ನ ಗೊತ್ತು ಮಾಡಿ ನೇಮಿಸಿ ಉಪವಾಸ ಇದ್ದು ಪ್ರಾರ್ಥನೆ ಮಾಡಿ ಅವರು ನಂಬಿದ ಕರ್ತನ ಕೈಗೆ ಅವ್ರನ್ನ ಒಪ್ಪಿಸಿದ್ರು. ನೋಡ್ರಿ ಯಾವ ರೀತಿಯಾಗಿ ಸೇವೆ ನಡೀತಾ ಇದೆ. ಸುವಾರ್ಥ ಸೇವೆಯೂ ನಡೀತಾ ಇದೆ. ಅದೇ ಸಂದರ್ಭದಲ್ಲಿ ಧೈರ್ಯಗೊಳಿಸುವಂತದ್ದು, ದೃಢಪಡಿಸುವಂತದ್ದು, ಶಿಷ್ಯರನ್ನಾಗಿ ಮಾಡಿಸುವಂತದ್ದು, ಹಿರಿಯರನ್ನ ನೇಮಿಸುವಂತದ್ದು ಎಲ್ಲಾ ವಿಷಯಗಳು ಸಹ ಅಲ್ಲಿ ನಡೀತಾ ಇರುವುದನ್ನ ನಾವು ನೋಡುವಾಗ ಸೇವಾ ಕ್ಷೇತ್ರ ಎಷ್ಟು ವಿಸ್ತೃತವಾಗಿತ್ತು ಅಂದ್ರೆ ಹೌ ವಾಸ್ಟ್ ಇಟ್ ವಾಸ್ ಎಂಬುದನ್ನ ನಾವು ತಿಳ್ಕೊಂಡಿರ್ಬೇಕು. ಅದು ಇಟ್ ವಾಸ್ ನಾಟ್ ಲಿಮಿಟೆಡ್ ಟು ಒನ್ ಪ್ಲೇಸ್, ಇಟ್ ವಾಸ್ ವೆರಿ ಮಚ್ ಸ್ಪ್ರೆಡ್ ಔಟ್ ಅಂತ ಹೇಳಿ ಇಲ್ಲಿ ನಮಗ ತಿಳಿದು ಬರ್ತದೆ. ಮುಂದೆ ಏನಾಗ್ತದೆ ನೋಡ್ರಿ. ತರುವಾಯ ಪಿಸಿದ್ಯ ಸೀಮೆಯನ್ನ ಹಾದು ಪಂಪುಲ್ಯ ಸೀಮೆಗೆ ಬಂದು ಅದಕ್ಕೆ ಸೇರಿದ ಪರ್ಗೆಯಲ್ಲಿ ಕರ್ತನ ವಾಕ್ಯವನ್ನು ಹೇಳಿದ ಮೇಲೆ ಅತಾಲ್ಯಕ್ಕೆ ಇಳಿದು ಅಲ್ಲಿಂದ ಸಮುದ್ರ ಪ್ರಯಾಣವಾಗಿ ಅಂತ್ಯೋಕ್ಯಕ್ಕೆ ಮುಟ್ಟಿದರು. ದಿಸ್ ಟೈಮ್ ದೇ ಹ್ಯಾವ್ ಟೇಕನ್ ಅನದರ್ ರೂಟ್. ಮೊದಲಿಗೆ ಅವರು ಈ ಕುಪ್ರ ದ್ವೀಪದ ಮೇಲೆ ಬಂದ್ರು. ಆದ್ರೆ ಈಗ ಅವರು ಈ ಪಿಸಿದ್ಯದಿಂದ ಏನ್ ಮಾಡಿದ್ರು ಅಂತಂದ್ರೆ ಪಿಸಿದ್ಯಕ್ಕೆ ಬಂದ ಮೇಲೆ ಅವರು ಸಭೆಯನ್ನ ಹಿರಿಯರನ್ನೆಲ್ಲ ನೇಮಿಸಿ ಅವರು ಪಂಪುಲ್ಯ ಸೀಮೆಗೆ ಬಂದು ಅದಕ್ಕೆ ಸೇರಿರುವ ಪರ್ಗೆಯಲ್ಲಿ ಕರ್ತನ ವಾಕ್ಯವನ್ನು ಹೇಳಿದ ಮೇಲೆ, ಪೆರ್ಗೆ ವಾಸ್ ದ ಲಾಸ್ಟ್ ಪಾಯಿಂಟ್, ಲಾಸ್ಟ್ ಊರು. ಅಲ್ಲಿಂದ ಅತಾಲ್ಯ ಎಂಬಂತ ಒಂದು ಊರು ಬರ್ತದೆ, ಅಲ್ಲೇ ಕೆಳಗಿದೆ. ಅಲ್ಲಿಂದ ಅವರು ಸಮುದ್ರ ಪ್ರಯಾಣವಾಗಿ ನೇರವಾಗಿ ಎಲ್ಲಿ ಹೋದ್ರು ಅಂತಂದ್ರೆ ಅಂತ್ಯೋಕ್ಯಕ್ಕೆ ಹೋಗಿ ಸೇರಿದ್ರು. ಯಾವ್ದು ಅಂತ್ಯೋಕ್ಯ? ಇದು ಸಿರಿಯಾ ದೇಶದ ಅಂತ್ಯೋಕ್ಯ. ಅಂದ್ರೆ ಎಲ್ಲಿಂದ ಅವರ ಪ್ರಯಾಣ ಶುರುವಾಗಿತ್ತು, ಆ ಸ್ವಾರ್ಥೆಯ ಪ್ರಯಾಣ, ಅಲ್ಲೇ ಅವರು ಹೋಗಿ ಸೇರಿದ್ರು ಎಂಬುದಾಗಿ ಈ ಮಾತು ಹೇಳ್ತದೆ ನಮಗೆ. ಆಮೇಲೆ ಏನಾಯ್ತಂತಂದ್ರೆ ಅವರು ನೆರವೇರಿಸಿದ ಬಂದ ಕೆಲಸಕ್ಕೋಸ್ಕರ ದೇವರ ಕೃಪಾಶಯಕ್ಕೆ ಒಪ್ಪಿಸಲ್ಪಟ್ಟವರಾಗಿ ಆ ಊರಿಂದಲೇ ಹೊರಟಿದ್ರು. ಯಾವುದು? ಅಂತ್ಯೋಕ್ಯ, ಸಿರಿಯಾ. ಆಮೇಲೆ ಏನಾಯ್ತಂತಂದ್ರೆ ಅಲ್ಲಿ ಸಭೆಯವರನ್ನ ಕೂಡಿಸಿ ದೇವರು ತಮ್ಮೊಂದಿಗಿದ್ದು ಮಾಡಿದ್ದೆಲ್ಲವನ್ನು ಆತನು ಅನ್ಯ ಜನರಿಗೆ ನಂಬಿಕೆಯ ಬಾಗಿಲು ತೆರೆದದ್ದನ್ನು ವಿವರವಾಗಿ ಹೇಳಿದ್ರು. See, they had lot of things to tell. ಈಗಾಗಲೇ ನೀವು ಕೇಳಿದ್ರಿ ಇಷ್ಟೆಲ್ಲ ಅದು ಅಂತ ಹೇಳಿ. ಈಗ ಅದನ್ನ ಅವ್ರು ಎಲ್ಲಿ ಹೇಳ್ತಾ ಇದ್ದಾರೆ ಅಂದ್ರೆ ಅಂತ್ಯೋಕ್ಯ ಸಭೆ ಯಾರು ಅವ್ರನ್ನ ಸ್ಪಾನ್ಸರ್ ಮಾಡಿ ಕಳಿಸಿದ್ರು ಅಥವಾ ಅವ್ರಿಗೆ ಆ ಸೇವೆಗೆ ಅವ್ರನ್ನ ಕಳಿಸಿದ್ರು, ಅವರಿಗೆ ಎಲ್ಲವನ್ನ ವಿವರವಾಗಿ ಹೇಳಿದ್ರು. ಆಲ್ ದ ರಿಪೋರ್ಟ್ ವಾಸ್ ಗಿವನ್ ಟು ದೆಮ್. ವೈ? ನಾಟ್ ಫಾರ್ ದೇರ್ ಪ್ರೇಸ್ ಆರ್ ಅಪ್ರಿಸಿಯೇಷನ್, ಬಟ್ ಫಾರ್ ಗಾಡ್ಸ್ ಗ್ಲೋರಿ. ದೇವರ ಮಹಿಮೆಗಾಗಿ. ನಾವು ಹೋಗಿ ಇಂಥದ್ ಮಾಡಿದೀವಿ, ನಾವು ಹೋಗಿ ಅಂಥದ್ ಮಾಡಿದೀವಿ ಅಂತಲ್ಲ, ಅದು ದೇವರು ತನ್ನ ಆತ್ಮನಿಂದ ಯಾವ ರೀತಿಯಾಗಿ ಕೆಲಸ ಮಾಡಿದನು ಅಂತ ಹೇಳಿ ದೇವರನ್ನ ಮಹಿಮೆ ಪಡಿಸುವುದಕ್ಕಾಗಿ ಅವರಿಗೆ ಹೇಳಿದ್ರು ಅಂತ ಹೇಳಿ ನಮಗೆ ಇಲ್ಲಿ ತಿಳಿದು ಬರ್ತದೆ. ದೇವರು ತಮ್ಮೊಂದಿಗಿದ್ದು ಮಾಡಿದ್ದೆಲ್ಲವೂ. ಯಾರು? ದೇವರು ತಮ್ಮೊಂದಿಗಿದ್ದು ಮಾಡಿದ್ದು. ಆ ಕಾರಣ ಎಲ್ಲ ದೇವರಿಗೆ ಮಹಿಮೆ ಆಗಲಿ ಅಂತ ಕೊನೆಯ ಒಂದು ವಚನ. ಆಮೇಲೆ ಏನಾತಂದ್ರೆ ನಂಬಿಕೆ ವಿವರವಾಗಿ ಹೇಳಿದ್ರು. ತರುವಾಯ ಅವರು ಅಲ್ಲಿ ಶಿಷ್ಯರ ಸಂಗಡ ಬಹುಕಾಲ ಇದ್ದರು. ನೋಡ್ರಿ, ಅಂತ್ಯೋಕ್ಯದಲ್ಲಿ ಅವರು ಮತ್ತೆ ಸಿರಿಯಾ ಅಂತ್ಯೋಕ್ಯಕ್ಕೆ ಬಂದಾಗ ಅಲ್ಲಿ ಬಹುಕಾಲ ಇದ್ರು. ಯಾಕಂದ್ರೆ ಇನ್ನು ಬಹಳಷ್ಟು ಅಲ್ಲಿ ಸೇವೆ ಇತ್ತು. ಇಟ್ ವಾಸ್ ದ ಬಿಗಿನಿಂಗ್. ಈಗ ನಾವು ಅಲ್ಲಿ ತಿರುಗಿ ಬಂದ್ಮೇಲೆ ವಿಧವಾದ ರೀತಿಯಲ್ಲಿ ಅವರು ಅಲ್ಲಿ ತಿದ್ದುಕೊಂಡು ಸೇವೆಯನ್ನ ಅದ್ಭುತವಾಗಿ ಮಾಡಿದ್ರು ಅಂತ ಹೇಳಿ ಆ ಅಧ್ಯಾಯ ಮುಕ್ತಾಯ ಆಗುತ್ತೆ. ಈ ರೀತಿಯಾಗಿ ಪೌಲ ಬಾರ್ನಬರು ಮಾಡಿದಂತ ಮೊದಲೇ ಒಂದು ಸ್ವಾರ್ಥ ಸೇವೆಯ ವಿವರವನ್ನ 13 ಮತ್ತು 14 ಅಧ್ಯಾಯಗಳು ನಮಗೆ ತಿಳಿಸಿವೆ. ಅನೇಕ ವಿಷಯಗಳನ್ನ ನಾವು ಕಂಡುಕೊಂಡಿದ್ದೇವೆ, ಆತ್ಮೀಯ ಉತ್ತೇಜನ ಪಡ್ಕೊಂಡಿದ್ದೇವೆ. ಆದ ಕಾರಣ ಇವೆಲ್ಲವುಗಳನ್ನ ನಮ್ಮ ತಲೆಯಲ್ಲಿ, ನಮ್ಮ ಮನಸ್ಸಿನಲ್ಲಿ ಇಟ್ಕೊಂಡು ಆ ರೀತಿಯಾಗಿ ನಾವು ಮಾಡುತ್ತಾ ದೇವರ ಮಹಿಮೆಗಾಗಿ, ದೇವರ ಘನತೆಗಾಗಿ, ಆತ್ಮಗಳ ರಕ್ಷಣೆಗಾಗಿ, ನಮ್ಮ ಆತ್ಮದ ಅಭಿವೃದ್ಧಿಗಾಗಿ, ದೇವರ ಮಹಿಮೆಗಾಗಿ ಜೀವಿಸುವುದಕ್ಕೆ ದೇವರು ತನ್ನ ವಿಶೇಷವಾದಂತಹ ಸಹಾಯ ಮಾಡಲಿ. ದೇವರು ನಮಗೆ ಸ್ತೋತ್ರವಾಗಲಿ.